ಎಷ್ಟು ಜನ ಸಂತೋಷವಾಗಿದೆ? ಐ ಆಮ್ ಹ್ಯಾಪಿ. ಆಮೆನ್. ಸಂತೋಷವಾಗಿರೋ ಸರಿ ಜೋರ ಚಪ್ಪಾಳೆ ತಟ್ಟಿ. ಹಾಲೆಲೂಯಾ. ನಾನು ಎಲ್ಲ ಇಂಗ್ಲಿಷ್ನಲ್ಲಿ ಹೇಳಿದ್ದಕ್ಕೆ ಪೂರ್ತಿ ಕನ್ನಡದಲ್ಲಿ ಹೇಳ್ತೀನಿ, ನೋಡ್ಬೋದು ನಿಮ್ಗೆ ಅರ್ಥ ಆಗಿ. ಗೋವಾದಲ್ಲಿದ್ದಾಗ ಒಬ್ಬ ವ್ಯಕ್ತಿ ಬರ್ತಾನೆ, ರೈಲ್ವೆ ಸ್ಟೇಷನ್ ಅಲ್ಲಿ ಸಪರೇಟ್ ಆಗಿ ವೇಟಿಂಗ್ ಲಾಂಜ್ ಅಂತ ಇರುತ್ತೆ. ಅಲ್ಲಿ ನಾವು ವೆಯ್ಟ್ ಮಾಡ್ಬೋದು, ಎಷ್ಟು ಅವರ್ ಬೇಕಾದ್ರೂ ವೆಯ್ಟ್ ಮಾಡ್ಬೋದು. ಅಲ್ಲಿ ಇನ್ನೊಂದು ಕಡೆ ಜಾಗ ಇರುತ್ತೆ, ಮಲಗೋಕ್ಕೂ ಕೂಡ ಸ್ಥಳ ಇರುತ್ತೆ. ಸೊ ನನ್ನ ಪಿಕ್ ಮಾಡಕ್ ಬರೋರು ಲೇಟ್ ಆಗೋದು ಅನ್ನೋದಕ್ಕೆ ನಾನು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಗ ಒಬ್ಬ ಮನುಷ್ಯ ಬರ್ತಾನೆ. ಅವ ಬಂದು ಡೆಲ್ಲಿಯವನು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು. ಪ್ರೈಸ್ ಲಾರ್ಡ್. ಡೆಲ್ಲಿಯವನು ವ್ಯಕ್ತಿ, ಡೆಲ್ಲಿಯವನು ಕೆಲಸ ಮಾಡ್ತಿದ್ರು ಬ್ಯಾಂಗ್ಳೂರ್ನಲ್ಲಿ ಯಾವುದೋ ಒಂದು IT ಕಂಪ್ನಿಯಲ್ಲಿ. ಅವಾಗ ನನ್ನ ಹತ್ರ ಕೇಳ್ತಾನೆ, ನೀವೇನ್ ಮಾಡ್ತಿದ್ದೀರ? ನಾನು ಗ್ಲೋಬಲ್ ಎಂಟರ್ಪ್ರೈಸ್. ಅವನಿಗೆ ಒಂದು ನಿಮಿಷಕ್ಕೆ ಗ್ಲೋಬಲ್ ಎಂಟರ್ಪ್ರೈಸ್, ಓಕೆ, ಯಾವುದೋ ನಾರ್ಮಲ್ ಗ್ಲೋಬಲ್ ಎಂಟರ್ಪ್ರೈಸ್ ಸುಮ್ಮನಾದ. ನೀವು ಅಲ್ಲಿ ಏನ್ ಮಾಡ್ತೀರಾ? ನಾವೆಲ್ಲದೂ ಮಾಡ್ತೀವಿ. ಮದುವೆ ಮಾಡಿಸ್ತೀವಿ, ಎಜುಕೇಶನ್ ಕೊಡಿಸ್ತೀವಿ, ಮತ್ತೆ ಆರೋಗ್ಯ ಇಂಥದ್ದು ಅನಾರೋಗ್ಯ ಇದ್ದವ್ರಿಗೆ ಅವರಿಗೆ ಆರೋಗ್ಯ ಕೊಡ್ತೀವಿ. ಒಟ್ನಲ್ಲಿ ಇನ್ ಶಾರ್ಟ್ ಒಬ್ಬ ಮನುಷ್ಯನಿಗೆ ಹುಟ್ಟದಾಗಿಂದ ಸಾಯೋವರೆಗೂ ಏನೇನ್ ಬೇಕೋ ಎಲ್ಲ ನಾವು ಮಾಡ್ತೀವಿ. ಅವನ ಕೇಳಿದ, ನಿಮ್ದೇನಾದ್ರು ಚಾರಿಟೇಬಲ್ ಟ್ರಸ್ಟ್? ಇಲ್ಲ, ಅದಕ್ಕಿಂತನೂ ಜಾಸ್ತಿ. ಆಮೇಲೆ ಟೋಟಲ್ ಎಷ್ಟು ಬ್ರಾಂಚಸ್ ಇದೆ? ಪ್ರಪಂಚದ ಕಟ್ಟ ಕಡೆವರೆಗೂ ಬ್ರಾಂಚ್ಗಳಿದೆ. ನಿಮ್ದು ಎಲ್ಲಿ ಬ್ರಾಂಚ್ ಇದೆ? ನಂದು ಅಷ್ಟೇ, ಎಲ್ಲಾ ಕಡೆನೂ ಬ್ರಾಂಚ್ ಇದೆ. ಪ್ರೈಸ್ ಲಾರ್ಡ್. ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ಅವನಿಗೆ. ಏನ್ ಹೇಳ್ತಿರ್ಬೋದು ಈ ಮನುಷ್ಯ, ನಾನು ಏನ್ ಕೇಳಿದ್ರು ಉಲ್ಟಾ ಪಲ್ಟಾಗಿ ಉತ್ತರ ಕೊಡ್ತಿದ್ದಾನಲ್ಲ. ಆಮೇಲೆ ಕೇಳ್ದ, ಆಮೇಲೆ ಅವ್ನು ಕೇಳಿದ್ರು, ನಿಮ್ಗೆ ಮಲ್ಟಿ ಮಿಲಿಯನರ್ ಅಂದ್ರೆ ದೊಡ್ಡ ಶ್ರೀಮಂತನ, ಕೋಟ್ಯಾಧಿಪತಿ? ನಾನು ಅದಕ್ಕಿಂತನೂ ಜಾಸ್ತಿ. ಆಮೇಲೆ ಕೇಳ್ತಾ ಇದ್ದಾನೆ, ಯಾವ್ದಾದ್ರು ಒಂದು ಅಂದ್ರೆ ರಾಜರದು ಕಾಲದಲ್ಲಿ, ಹಿಂದಿನ ಕಾಲದಂತ ರಾಜರು ಅವರ ಮನೆತನಕ್ಕೆ ಏನಾದ್ರೂ ಸೇರಿದವರ ಅಂತ ಕೇಳಿ. ನಾನು ಅದಕ್ಕಿಂತಲೂ ಜಾಸ್ತಿ. ನನಗೆ ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆ, ಏನ್ ಹೇಳ್ತಿರ್ಬೋದು ಈ ಮನುಷ್ಯ ಹಾಗಿದ್ರೆ. ಆಮೇಲೆ ನಿಮ್ಮ ತಂದೆ ಏನಾದ್ರು ರಾಜನ ಅಥವಾ ಪೊಲಿಟಿಕಲ್ ಲೀಡರ್? ಅದಕ್ಕಿಂತಲೂ ಹೆಚ್ಚು ನನ್ನ ತಂದೆ. ಅವನಿಗೆ ಇನ್ನೂ ತಲೆ ಹುಳ ಬಿಡ್ತಾನೆ, ಯೋಚನೆ ಮಾಡಿ ಸ್ವಲ್ಪ ಅಂತ. ನೀವ್ ಯಾರು ಅಂತ ಕೇಳಿದ್ರು. ನಾನು ಹೇಳ್ತೇನೆ, ನಾನು ಒಬ್ಬ ರಾಜನ ಮಗನು. ಪೂರ್ತಿ ರೆಸ್ಪೆಕ್ಟ್ ಚೇಂಜ್. ಸರ್ ನೀವಿಲ್ಲಿ ಹೆಂಗೆ ಸಾಧ್ಯ? ಫ್ಲೈಟ್ ಅಲ್ಲಿ ಬರ್ಬೇಕಿತ್ತು, ಹಾಗೆಲ್ಲ ಬರ್ಬೇಕಿತ್ತು. ನನಗೆ ಯಾವ್ದು ಕಂಫರ್ಟ್ ಆಗಿರುತ್ತೋ ನಾನು ಅದ್ರಲ್ಲಿ ಬರ್ತೀನಿ, ಸೈಲೆಂಟ್. ಆಮೇಲೆ ಮತ್ತೆ ಕೇಳ್ದ, ನಿಮ್ದು ಹೆಡ್ ಆಫೀಸ್ ಎಲ್ಲಿದೆ? ಎಲ್ಲಾ ಕಡೆನೂ ಇದೆ. ನೀನ್ ಎಲ್ಲೆಲ್ಲಿ ಕಣ್ಣೆತ್ ನೋಡ್ತಿ ಎಲ್ಲಾ ಕಡೆನೂ ಹೆಡ್ ಆಫೀಸ್ ಇದೆ. ನೀನೀಗ ಇಲ್ಲಿ ಕೂತಿದೆಯಲ್ಲ, ಈ ಏರಿಯಾದಲ್ಲೂ ಕೂಡ ನನ್ನ ಹೆಡ್ ಆಫೀಸ್ ಇದೆ. ನನಗೆ ಇನ್ನೂ ಕನ್ಫ್ಯೂಷನ್ ಆಗೋಗ್ಬಿಟ್ಟು. ಆಮೇಲೆ ವೈಟಿಂಗ್ ಲಾಡ್ಜ್ ಅಲ್ಲಿ ಕೂತಿದಾಗ, ಇದಕ್ಕೆ ನೀವೇ ಓನರ ಅಂತ ಕೇಳ. ಇದಕ್ ನಾನು ಓನರ್ ಅಲ್ಲ, ಅದೇ ಇದಕ್ಕಿಂತ ಹೆಚ್ಚಿನದಕ್ಕೆ ನಾನು ಓನರ್ ಅಂತ. ಪ್ರೈಸ್ ಲಾರ್ಡ್. ತಲೆ ಕೆಟ್ಟು ಹೋಗ್ಬಿಡ್ತಾನೆ. ಮತ್ತೆ ಇನ್ನೊಂದ್ಸತಿ ಕೇಳಿದ್ರೆ ನೀವೇನ್ ಮಾಡ್ತೀರಾ? ನಾನು ಅದಕ್ಕೆ ಹೇಳಿದೆ, ನಿನಗೆ ಬಿಡಿಸಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಚಿಕ್ಕದಾಗಿ ಹೇಳ್ತೀನಿ, ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಅವನು ಸಾಯೋವರೆಗೂ, ಹುಟ್ಟಿದಾಗ ಅವನಿಗೆ ಬೇಕಾದ ಎಲ್ಲ ವಿಷಯಗಳು, ಎಜುಕೇಶನ್ ಆಗಿರ್ಬೋದು, ಪ್ರತಿಯೊಂದು ಅವನ ಮ್ಯಾರೇಜ್ ಆಗಿರ್ಬೋದು, ಕೊನೆಗೆ ಅವನು ಸತ್ತ ಮೇಲೆ ಅದನ್ನು ಬರಿಯಲ್ ಮಾಡೋದು ಎಲ್ಲದೂ ಕೂಡ ನಾವು ಮಾಡ್ತೀವಿ. ಅದಕ್ಕೆ ನಾವು ಗ್ಲೋಬಲ್ ಎಂಟರ್ಪ್ರೈಸ್. ಆಮೇಲೆ ಕೇಳ್ದ, ವರ್ಷಕ್ಕೆ ಎಷ್ಟು ಟರ್ನ್ ಓವರ್? ಅದಕ್ಕೆ ನಾ ಹೇಳಿದೆ, ಅಷ್ಟೆಲ್ಲ ಲೆಕ್ಕ ಮಾಡಿಷ್ಟು ಟೈಮ್ ನನ್ನ ಹತ್ರ ಇರಲ್ಲ. ಆಮೇಲೆ ಕೇಳಿದ್ರೆ, ಅಸಿಸ್ಟೆಂಟ್ ಯಾರಾದ್ರೂ ಇದ್ದಾರ? ತುಂಬಾ ಜನ ಇದ್ದಾರೆ, ತುಂಬಾ ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ಅವನಿಗೆ ಫುಲ್ ಕನ್ಫ್ಯೂಷನ್, ಇವನು ಮನುಷ್ಯನ ಅಥವಾ ಬೇರೆ ಏನಾದ್ರು ಪ್ರಾಣಿನ ಎಲ್ಲ. ನಾನು ಕೇಳೋದಕ್ಕೆ ಯಾವ್ದು ಆನ್ಸರ್ಗಳು ಮ್ಯಾಚ್ ಆಗ್ತದೆ. ಕೊನೆಗೆ ಆಮೇಲೆ ನಾನು ಹೇಳಿದ್ದು, ಸರಿ ನಾನು ಒಂದು ಸ್ಥಳ ಹೇಳ್ತೀನಿ, ಆದ್ರೆ ಹೆಸರು ನಿನಗೆ ಗೊತ್ತಾದ್ರೆ ನಾನ್ ಯಾರು ಅನ್ನೋದು ಗೊತ್ತಾಗತ್ತೆ. ಚರ್ಚಿನ ಬಗ್ಗೆ ಕೇಳಿದ್ದೀನಿ ಅಷ್ಟನ್ನ ಕೇಳಿದ. ಹೌದು, ಚರ್ಚ್ಗಳೆಲ್ಲ ಇದೆ, ಎಷ್ಟೋ ಚರ್ಚ್ಗಳಿದೆ. ಗೋವಾಲ್ ಅದಕ್ಕೆ ಫೇಮಸ್ ಅಲ್ಲ. ಅದಕ್ಕೆ ಇದಕ್ಕೆ ಏನು ಸಂಬಂಧ? ಆ ಚರ್ಚ್ ಅನ್ನ ನಡೆಸುವ ನಾಯಕನೇ ನಾನು. ಅಷ್ಟೇ. ಅವಾಗ ಗೊತ್ತಾಯ್ತು ನಾನು ಯಾರು. ಅವಾಗ ಹೇಳಲ್ಲ, ಆರ್ ಯು ಎ ಫಾದರ್? ಐ ಆಮ್ ನಾಟ್ ಎ ಫಾದರ್, ಬಟ್ ಐ ಆಮ್ ಎ ಪಾಸ್ಟರ್. ಪ್ರೈಸ್ ಲಾರ್ಡ್. ಆಮೇಲೆ ಅಲ್ಲಿಂದ ಅವ್ರು ಹೋಗೋವರೆಗೂ ಟಿಕ್ ಅಂದಿಲ್ಲ. ಬಟ್ ನಾ ಏನೇನ್ ಮಾಡ್ತಾ ಇದೆ ಎಲ್ಲ ನೋಡ್ತಾರೆ. ನಾ ಸುಮಾರು ಒಂದು ಹಾಫ್ ಎನ್ ಅವರ್ ಬೈಬಲ್ ಓದ್ತಾನೆ. ಆಮೇಲೆ ಕೆಲವೊಂದು ಬುಕ್ಸ್ ತಗೊಂಡೋಗಿ ಅದು ಓದ್ತಾ ಇದೆ. ಏನು ನಾನು ಹೇಳಿದೆ, ಇಟ್ ಈಸ್ ಮೈ ಮ್ಯಾನ್ಯುಯಲ್ ಗೈಡ್ ಅಂತ, ಯೂಸರ್ ಮ್ಯಾನ್ಯುಯಲ್ ಗೈಡ್ ಅಂತ ಬೈಬಲ್ ತೋರಿಸಿ ನನಗೆ. ಅವನಿಗೆ ಗೊತ್ತಾಗಿಲ್ಲ, ಯಾಕಂದ್ರೆ ಕನ್ನಡದಲ್ಲಿ ಇರೋದು ಅರ್ಥ ಆಗಲ್ಲ ಅವರಿಗೆ. ಇಂಗ್ಲಿಷಲ್ಲಿ ಇದ್ದಿದ್ರೆ ಗೊತ್ತಾಗ್ತಿತ್ತು.
ಲಾಸ್ಟಿಗೆ ಅವು ಎದ್ದು ಹೋಗುವಾಗ ಹೇಳಿದೆ, ರಿಮೆಂಬರ್ ಮಿ ಇನ್ ಯುವರ್ ಪ್ರೇಯರ್ಸ್, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಜವಾಗಿ ಹೇಳ್ಬೇಕಂದ್ರೆ ದೊಡ್ಡ ಗ್ಲೋಬಲ್ ಎಂಟರ್ಪ್ರೈಸ್ ಅಂತ ಯಾವ್ದಾದ್ರು ಒಂದು ಇರೋದು ಅದು ಸೇವೆ ಮಾತ್ರ. ಸೇವೆ ಮಾಡದೇ ಇರೋ ಸ್ಥಳ ಇಲ್ಲ, ಸುವಾರ್ತೆ ಹೋಗದೇ ಇರೋ ಸ್ಥಳವೇ ಇಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಸೇವೆ ನಡೀತಾ ಇದೆ, ನಡೆಯುತ್ತೆ, ಇನ್ನು ಮುಂದೆನೂ ನಡೀತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಪಕ್ಕದಲ್ಲಿರೋರಿಗೆ ನೋಡಿ ಹೇಳಿ, ನೋಡ್ರಿ ಪಕ್ಕದಲ್ಲಿರೋರ್ನ, ಏನ್ ಅವ್ರೇನ್ ಇಟ್ಕೊಂಡು ಚಿಂತಾರ ನಿಮ್ಮನ್ನ? ಪಕ್ಕದಲ್ಲಿರೋರು ನೋಡ್ರಿ, ಫಸ್ಟ್ ಅವ್ರ ಮುಖ ನೋಡ್ರಿ, ಆಮೇಲೆ ಪಾಸ್ ಹೇಳ್ತಾರೆ ತಗ ಹೋಗಚ್ಚಿ ಕೈ ಹಿಡ್ಕೊಂಡು. ಏನದು? ಪಕ್ಕದಲ್ಲಿರೋರ್ ಮುಖ ನೋಡಿ ಹೇಳಿ, ಅವ್ರ ಕಣ್ಣಿಟ್ಟು ನೋಡಿ ಹೇಳಿ. ನೋಡ್ತಿದ್ದೀರಾ? ಮತ್ತೆ ಗುದ್ದಾಗ್ಬಿಟ್ಟೆ. ಓಕೆ, ಅವ್ರ ಮುಖ ನೋಡಿ ಹೇಳಿ, ಭಯ ಪಡಬೇಡ, ಯೇಸು ನಿನಗಾಗಿ ಇದ್ದಾರೆ. ಈಗ ಹೇಳಿದವ್ರಿಗೆ ರಿಟರ್ನ್ ಹೇಳಿ, ಭಯ ಪಡಬೇಡ, ಯೇಸು ನಿನಗಾಗಿ ಇದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಎಷ್ಟು ಜನ ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಯಾರಿಗಾರಂತೆ? ನಮಗೋಸ್ಕರ ಯೇಸು ನಮಗಾಗಿ ಇದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯಕ್ಕೆ ಎಷ್ಟು ಜನ ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದೀರಾ? ಎಷ್ಟು ಜನ ಸಿದ್ಧವಾಗಿದ್ದೀರಾ? ಸಿದ್ಧವಾದವರು ಕೈ ಎತ್ತಿ. ಹಲ್ಲೆಲೂಯಾ. ಇವತ್ತು ನಾನು ಆಕ್ಚುಲಿ 3 ಟಾಪಿಕ್ಗೆ ರೆಡಿಯಾಗಿ ಬಂದಿದೆ. ಇದಲ್ಲ ಅಂದ್ರೆ ಅದಲ್ಲ ಯಾವ್ದಾದ್ರು ಒಂದು ಕೊಡುವ ಅಂತ. ಕೊನೆಗೆ ದೇವರು ಎಲ್ಲದನ್ನ ಚೇಂಜ್ ಮಾಡಿ ಒಂದು ಫ್ರೆಶ್ ಟಾಪಿಕ್ ಕೊಟ್ಟರು. ಅದ್ರ ಕುರಿತು ಇವತ್ತು ನಾನು ನಿಮಗೆ ವಾಕ್ಯ ಹೇಳ್ತೀನಿ. ಪ್ರೈಸ್ ದಿ ಲಾರ್ಡ್. ದೇವ್ರು ಯಾವ ರೀತಿ ನಡೆಸ್ತಾರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂದ್ರೆ ಐ ಆಮ್ ಅನ್‌ಪ್ರಿಪೇರ್ಡ್. ಈಗ ದೇವ್ರು ಏನು ಫ್ರೆಶ್ ಆಗಿ ಏನು ಕೊಡ್ತಾರೋ, ರೆವಲ್ಯೂಷನ್ ಏನು ಪ್ರಕಟಣೆಗಳನ್ನು ಕೊಡ್ತಾರೋ ಅದನ್ನೇ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಫ್ರೆಶ್ ಮನ್ನ ತಿನ್ನೋದಕ್ಕೆ ರೆಡಿ ಇದ್ದೀರಾ? ಎಷ್ಟು ಜನ ರೆಡಿ ಇದ್ದೀರಾ? ಓಕೆ, ಪರಿಗಿಸುವ ನಮ್ಮ ಸತ್ಯವೇದವನ್ನು ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ, ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 10 ವರ್ಸ್ 9. 9ನೇ ವಚನ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ. ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಓದಿ. ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಪ್ರೈಸ್ ದಿ ಲಾರ್ಡ್. ಅದನ್ನು ಇಂಗ್ಲಿಷ್ ನಲ್ಲಿ ಯಾರಾದರೂ ಓದಿ, ಜಾನ್ ಚಾಪ್ಟರ್ 10 ವರ್ಸ್ 9. ಯಾವುದೇ ಟ್ರಾನ್ಸ್ಲೇಷನ್ ಆದ್ರೂ ಪರವಾಗಿಲ್ಲ, ಯಾವುದೇ ವರ್ಷನ್ ಆದ್ರೂ ಪರವಾಗಿಲ್ಲ. ಇಟ್ ಮೈಟ್ ಬಿ ESV, NLT, NIV, NKJV, KJV, ಆಮೇಲೆ ERV, ವಾಟ್ ಎವರ್, GMTD, GTD ಅಥವಾ TPT ಆದ್ರೂ ಕೂಡ ನಡೀತದೆ. I am the gate. Whoever enter through me will be saved. They will come in and go out. And find pasture. Okay. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೇವೆ, ನಾನೇ ಆ ಬಾಗಿಲು, ನನ್ನೊಳಗೆ ಬರುವುದು ಸುರಕ್ಷಿತವಾಗಿರುವನು. ಪ್ರೈಸ್ ದಿ ಲಾರ್ಡ್. ಅವನು ಒಳಕ್ಕೂ ಹೋಗುವನು, ಹೊರಕ್ಕೂ ಬರುವನು, ಮೇವನ್ನ ಕಂಡುಕೊಳ್ಳುವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರು ಆ ಬಾಗಿಲಂತೆ? ಯಾರು ಆ ಬಾಗಿಲು? ಯೇಸು ಕ್ರಿಸ್ತನೇ ಆ ಬಾಗಿಲು. ನಿಮ್ಮ ಎಲ್ಲಾ ಮನೆಗಳಿಗೆ, ಎಷ್ಟು ನೀವೆಲ್ಲ ಮನೆಯಲ್ಲೇ ಇದ್ದೀರಲ್ಲ, ನೀವೆಲ್ಲಾ ಮನೆಗಳಿಗೆ ಬಾಗಿಲಿದೆಯಾ? ಬಾಗಿಲಿದೆ ಅನ್ನೋರು ಕೈ ಎತ್ತಿ. ಮನೆಗಳಿಗೆ ಬಾಗಿಲಿದೆ ಅನ್ನೋರು ಇದೆ ಅನ್ನೋರು. ಬಾಗಿಲು ಇಲ್ವೇ ಇಲ್ಲ ಅನ್ನೋರು ಕೈ ಎತ್ತಿ ನೋಡೋಣ. ಇಲ್ಲ. ಓಕೆ, ಹಂಗಿದ್ರೆ ಪರವಾಗಿಲ್ಲ, ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದೀರಾ. ಓಕೆ, ಒಂದು ಮನೆಯಲ್ಲಿ ಯಾರಾದ್ರೂ ಹೇಳಿ, ನಿಮ್ಮ ಮನೆಯಲ್ಲಿ ಕನಿಷ್ಠ ಅಂದ್ರೆ ಎಷ್ಟು ಬಾಗಿಲಿದೆ? ಎಲ್ಲಾ ರೂಮ್ಗಳ ಬಾಗಿಲು ಸೇರಿ ಹೇಳಿ, ಎಷ್ಟು ಬಾಗಿಲಿದೆ?
ಎಲ್ಲಾ ರೂಮ್ಗಳದ್ದು ಸೇರಿ ಬೆಡ್ರೂಮ್, ಕಿಚನ್, ಬಾತ್ರೂಮ್, ವಾಶ್ರೂಮ್ ಎಲ್ಲಾ ರೂಮಿನ ಬಾಗಿಲುಗಳು ಸೇರಿ ಒಂದು ಮನೇಲಿ ಎಷ್ಟು ಬಾಗಿಲಿದೆ ನಿಮ್ಮ ಮನೆಯಲ್ಲಿ? 8. ಮತ್ತೆ ಈ ಕಡೆ ಜೆಂಟ್ಸ್ ಅಲ್ಲಿ 10. ಓಕೆ, ನಂಬರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆಮೇಲೆ 10. ಇನ್ನು ಅದಕ್ಕೆ ಮೇಲೆ ಹೋಗ್ಬೇಕಂದ್ರೆ ಮನೆದು ಸೈಜು ದೊಡ್ಡದಿರ್ಬೇಕು, ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಷ್ಟೇ ಜಾಸ್ತಿ. ಓಕೆ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಈಗ ಒಂದು ಸ್ಥಳಕ್ಕೆ ನೀವು ಹೋಗ್ತೀರ, ಅಲ್ಲಿ ಬಾಗಿಲಿದೆ, ಇದೆಯಾ? ಬಾಗಿಲು ಇದ್ರೆ ನೀವೇನ್ ಮಾಡ್ತೀರಾ? ನೀವ್ ಹೇಳ್ಬಾರ್ದು, ಅವ್ರು ಮಾತ್ರ ಹೇಳ್ಬೇಕು. ಈಗ ಸರಿ, ಸಪೋಸ್ ಈಗ ಎಕ್ಸಾಂಪಲ್ ತಗೊಳ್ಳುವಾಗ ಇನ್ನು ನಿಮ್ಗೆ ಕ್ಲಿಯರ್ ಆಗ್ತದೆ. ಈಗ ನಮ್ಮ ಮನೆಗೆ ಬರ್ತಿದ್ದೀರ, ಪಾಸ್ಟರ್ ಮನೆಗೆ, ಅವಾಗ ಬಾಗಿಲು ಹಾಕಿದೆ, ನೀವೇನ್ ಮಾಡ್ತೀರಾ? ತೆಗಿತೀರಾ? ಎಂತ ತೆಗಿಯೋದು? ಬಾಗಿಲು ಹಾಕಿದ್ಮೇಲೆ ಅದನ್ನ ಹೇಗೆ ತೆಗಿತೀರಾ? ಒಳಗಡೆ ತರ್ತದೆ, ತೆಗಿಬೇಕು. ಕಾಲ ಏನ್ ಮಾಡ್ತೀರಾ? ಬಾಗಿಲನ್ನ ತಟ್ತೀರಾ? ಬಾಗಿಲನ್ನ ತಟ್ಟುತ್ತೀರೋ ಅದು ತೆಗಿತೀರೋ? ಕರೆಕ್ಟ್ ಆಗಿ ತಟ್ಟುತ್ತೀರೋ? ಹೌದಾ? ಏನಕ್ಕೆ ತಟ್ಟುತ್ತೀರಾ? ತೆಗೀಲಿ ಅಂತ. ತೆಗಿಯದೇ ಇದ್ರೆ ಹೊರಗಡೆ ಹೋಗ್ತೀರಾ? ಸರಿ. ಇನ್ನೂ ಕೆಲವರು ಇರ್ತಾರಲ್ಲ, ಚಂದ ಬಾಗಿಲನ್ನ ಮುರಿಯೋಷ್ಟಕ್ಕೆ ತಟ್ಟುತ್ತಾರಲ್ಲ, ಅವಾಗ ಏನ್ ಮಾಡೋದು? ತಟ್ಟಿ ಪಾಪ ಪಕ್ಕದಲ್ಲಿರೋ ಅಕ್ಕಪಕ್ಕದವರೆಲ್ಲ ಓಡ್ ಬಂದ್ಬಿಡ್ಬೇಕು, ಏನಾಯ್ತು ಅಂತ ಅಲ್ವಾ? ಹಂಗೆ. ಈಗ ಸಪೋಸ್ ಪಾಸ್ಟರ್ನ ಭೇಟಿ ಮಾಡಕ್ಕಿಂತ ಬಂದಿದ್ದೀರಾ ಅನ್ಕೊಳ್ಳಿ, ಗೇಟು ಬೀಗ ಹಾಕಿದೆ, ಬಾಗಿಲು ಬೀಗ ಹಾಕಿದೆ, ನೀವು ಬಂದಿದ್ದೀರಾ ಪಾಸ್ಟರ್ನ ಭೇಟಿ ಮಾಡ್ಬೇಕು. ಗೇಟ್ ಹೊರಗಡೆ ಬಂದು ನಿಂತ್ಕೊಂಡು ಸುಮ್ಮನೆ ಹಿಂಗ್ ನಿಂತಿದ್ರೆ ಬಾಗಿಲು ತೆಗಿತಾರ? ಗೇಟ್ ಬೀಗನು ಬಾಗಿಲನ್ನು ನೋಡ್ತಿದ್ರೆ ತೆಗಿತಾರ? ಏನ್ ಮಾಡ್ಬೇಕು? ಪಾಸ್ಟರ್ ಇದಾರೆ ಅಂತ ನಿಮ್ಗೆ ಗೊತ್ತು, ಮನೆ ಒಳಗೆ ಈಗ ಭೇಟಿ ಮಾಡಿದ್ರೆ ಸಿಗ್ತಾರೆ ಅಂತಾನು ಗೊತ್ತು. ಗೇಟಿಗೂ ಬೀಗ ಹಾಕಿದೆ, ಬಾಗಿಲಿಗೂ ಬೀಗ ಹಾಕಿದೆ. ಗೇಟ್ ಹೊರಗಡೆ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ರೆ ಬೀಗ ತೆಗಿತಾರ ಅಥವಾ ಬಾಗಿಲು ತೆಗಿಯಲ್ಪಡತ್ತ? ಏನ್ ಮಾಡ್ಬೇಕು? ನೋಡ್ಕೊಂಡು ವಾಪಸ್ ಹೋಗ್ತೀರಾ? ಭೇಟಿ ಮಾಡಕ್ಕೆ ಬಂದ ಮೇಲೆ ನೋಡ್ಕೊಂಡು ಯಾಕೆ ವಾಪಸ್ ಹೋಗ್ತೀರಾ? ಅಲ್ಲೇ ನೋಡಿ ನಮ್ಮ ಜನ ಮಿಸ್ ಆಗಿರೋದು. ಗೇಟ್ ಹೊರಗಡೆ ಇದ್ದಾಗ ಒಂದು ಶಬ್ದ ಹಾಕಿದ್ರೆ ಸಾಕು, ಯಾರಾದ್ರೂ ರೆಸ್ಪಾನ್ಸ್ ಮಾಡ್ತಾರೆ ಅಲ್ವಾ? ಪರವಾಗಿಲ್ಲ, ಸುಮ್ಮನೆ ಅವ್ರಿದ್ರೆ ಬಿಡಿ, ನಷ್ಟ ನಮ್ಗೆ ಏನಾಗ್ಬೇಕಿಲ್ಲ, ನಾವು ಆರಾಮ ಮಾಡ್ಕೋತೀವಿ. ಭೇಟಿ ಆಗ್ಬೇಕಾಗಿರೋದು ಯಾರಿಗೆ? ಮೀಟ್ ಮಾಡ್ಬೇಕಿರೋದು ಯಾರಿಗೆ ಅವಶ್ಯ ಇದೆ? ನಿಮಗೆ. ಬಂದು ಬಿಟ್ಟು ಏನು ರೆಸ್ಪಾನ್ಸ್ ಮಾಡಿದ್ರೆ ನಷ್ಟ ಯಾರಿಗೆ? ಪಾಸ್ಟ್ಗೆ ಏನ್ ಗೊತ್ತಾಗತ್ತಾ? ನೀವು ಬಂದು ಗೇಟ್ ನೋಡ್ಬಿಟ್ಟು ಹೋದ್ರೆ ಲಾಸ್ ನಿಮಗೆ. ಏನ್ ಮಾಡ್ಬೇಕು? ಯಾರನ್ನ ಕರಿಬೇಕು? ಪಾಸ್ಟ್ರೇ ಇದೀರಾ, ನಾವು ಬರ್ಬಹುದಾ? ಏನೋ ಒಂದು ಮಾಡ್ಬೇಕು. ಏನು ಮಾಡದೆ ಇದ್ಬಿಟ್ಟು ಕಲ್ಲು ತರ ನಿಂತ್ಕೊಂಡು, ಇದು ಗೇಟು ಅದು ಬಾಗಿಲು, ಅಷ್ಟೇ ನೋಡ್ತಿರ್ಬೇಕು. ವಾಚ್ಮೆನ್ ಡ್ಯೂಟಿ ಮಾಡ್ತಿರ್ಬೇಕು ಅಷ್ಟೇ. ಹೊರಗಡೆ ಏನ್ ಮಾಡ್ಬೇಕು? ವಾಚ್ಮೆನ್ ಡ್ಯೂಟಿ ಮಾಡ್ತಿರ್ಬೇಕು. ಕಾವಲುಗಾರನ ಕೆಲಸ ಇದು. ಕಾಯ್ಬೇಕು. ಯಾರಾದ್ರೂ ಬಂದ್ರೆ ಯಜಮಾನನಿಗೆ ತಿಳಿಸು ಅಲ್ವಾ? ಗೇಟ್ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟು ಆಮೇಲೆ ಹೇಳ್ಬೇಕು, ಪಾಸ್ಟ್ರೆ ನೀವೇನ್ ಪಾಸ್ಟ್ರೆ ಹೆಂಗ್ ಮಾಡಿದ್ರಿ? ಇಡೀ ದಿನ ಎಲ್ಲ ನಾನು ಗೇಟ್ ಹತ್ರ ಕಾಯ್ದುಕೊಂಡಿದ್ದೆ, ನೀವು ಗೇಟೇ ತೆಗೆದಿಲ್ಲ. ಪಾಸ್ಟ್ರೆ ಹೇಳಿದ್ರು ಗೇಟ್ ಹತ್ರ ಕಾಯ್ಕೊಂಡಿರು ಅಂತ. ಫೋನ್ ಮಾಡ್ಬೇಕು. ಈಗ ಅಡ್ವಾನ್ಸ್ ಟೆಕ್ನಾಲಜಿ, ಫೋನ್ ಮಾಡಿದ್ರೆ ಸಾಕಪ್ಪ ಅಲ್ವಾ? ಫೋನ್ ಮಾಡಿದ್ರೆ ತೆಗಿತಾರೆ. ಬಾಗಿಲ ಹತ್ರ ನಿಂತ್ಕೊಂಡು ಹೋಗೋರು ಬರ್ತಾರ ಬರಲ್ವಾ, ಹಿಂಗೆ ಒಂದ್ಸತಿ ಇಣಕ್ ನೋಡೋದು, ಹಂಗ ಒಂದ್ಸತಿ ಇಣಕ್ ನೋಡೋದು. ಅಲ್ಲ, ನಮ್ಮ ಮನೆ ಹತ್ರನೇ ಆಗಿದ್ದು ಇನ್ಸಿಡೆಂಟ್ ಆಗಿದೆ. ನಮ್ಮ ಮನೆ ಹತ್ರ ಅದಕ್ಕೆ ಹೇಳ್ತಾ ಇರೋದು. ಆಗಿದ್ದೆ ನಮ್ಮ ಮನೆ ಹತ್ರ. ಅವ್ರಿಗೆ ಬಂದು ಸುಮ್ಮನೆ ನಿಂತಿದ್ರು. ಯಾರಿಗೆ ಗೊತ್ತಾಗುತ್ತೆ? ಆಮೇಲೆ ನಮ್ಗೆ ಗೊತ್ತಾಗಿದೆ ಹಂಗೆ
ಪಕ್ಕದ ಮನೆಯವ್ರು ಕರೀತಿದ್ದಾರೆ, ಅಲ್ಲೇ ನಿಂತಿದ್ದಾರೆ, ಗೇಟ್ ಎದುರುಗಡೆ ನಿಂತಿದ್ದಾರೆ. ಕೂಗಿದ್ರೆ ಬರಲ್ಲ ಅಂತಾರ, ಎಲ್ಲ ಹಾರ್ನ್ ಮಾಡಿದ್ರೆ ಗೇಟ್ ತೆಗಿಯಲ್ಲ ಅನ್ಸದ. ಪಕ್ಕದ ಮನೆಯವ್ರು ಕೂಗ್ತಾ ಇದ್ದಾರೆ. ಆಮೇಲೆ ನೋಡಿದ್ರೆ ಎಲ್ಲ ಲೈನಲ್ಲಿ ನಿಂತಿದ್ದಾರೆ. ಹಿಂಗೆ ಗೇಟ್ ಹಿಂಗ್ ನಿಂತ್ಕೊಂಡಿದ್ರೆ ಗೇಟ್ ತಾನಾಗಿ ಹಿಂಗೆ ಓಪನ್ ಆಗತ್ತ, ಸೀಸರ್ಸ್ ಡೋರ್ ಓಪನ್ ಆದಂಗೆ. ಅಥವಾ ಯಾವ್ದು ವಾಚ್ಮೆನ್ ಬಂದು ತೆಗಿತಾನೆ ಹಿಂಗ್ ಬಾ ಅಂತ. ನಮ್ಮ ಮನೆಯಲ್ಲಂತೂ ಯಾವ ವಾಚ್ಮೆನ್ ಇಲ್ಲ, ನಾವೇ ವಾಚ್ಮೆನ್. ಪ್ರೈಸ್ ಹಲ್ಲೆಲೂಯಾ. ನಾನು ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ಒಳಗೆ ಯಜಮಾನ ಇದ್ದಾನೆ, ಬಾಗಿಲನ್ನ ತಟ್ಟಿದ್ರೆ ಅಥವಾ ಸ್ವರ ಕೊಟ್ಟರೆ ತೆಗಿತಾನೆ ಅನ್ನುವಂತ ಅಶ್ಯೂರೆನ್ಸ್ ಇದ್ದ ಮೇಲೂ ಬೇಕಾದ್ರೆ ತೆಗಿಲಿ ಅಂತ ನಿಂತ್ಕೊಂಡಿದ್ರೆ, ನೀನ್ ವರ್ಷದ ನಿಂತ್ಕೊಂಡಿದ್ರು ಬಾಗಿಲು ತೆಗಿಯಲ್ಲ, ನೀನ್ ತಟ್ಟಲೇಬೇಕು. ಅದಕ್ಕೆ ಸ್ವಾಮಿ ಹೇಳಿದ್ರು, ನಾನೇ ಆ ಬಾಗಿಲು, ನಾನು ಒಳಗೆ ಬರುವವನು ಸುರಕ್ಷಿತವಾಗಿರ್ತೇನೆ, ಅವನು ಒಳಕ್ಕೂ ಬರುವನು ಹೊರಕ್ಕೂ ಹೋಗುವನು, ಅದರ ಜೊತೆಗೆ ಮೇವನ್ನು ಕಂಡುಕೊಳ್ಳುವನು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಂಗೆ ಗೊತ್ತಿಲ್ಲ ಇಷ್ಟು ದಿನ ಯಾರ್ಯಾರು ಬಾಗಿಲು ತಟ್ಟಿದ್ರು, ಅವ್ರ ಬಾಗಿಲು ತಟ್ಟಿದ್ರು, ಇವ್ರ ಬಾಗಿಲು ತಟ್ಟಿದ್ರು, ಅತ್ತೆ ಬಾಗಿಲು ತಟ್ಟಿದ್ರು, ಮಾವನ್ ಬಾಗಿಲು ತಟ್ಟಿದ್ರು, ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಅದು ಇದು ಹಾಳು ಮಾಡಿ ಎಲ್ಲ ಟ್ರೈ ಮಾಡಿದ್ರಿ, ಯಾರು ಬಾಗಿಲು ತೆಗಿಲಿಲ್ಲ. ತೆಗೆದ್ರ ಅವ್ರು ತೆಗಿಯಲ್ಲ ಅಂತ ಗೊತ್ತಿದ್ರು, ಹೋಗಿ ತಟ್ಟೋದು, ಕುಟ್ಟೋದು, ಬಾಗಿಲು ತೆಗಿ. ಒಳಗಡೆ ಇದ್ರು ಲಾಕ್ ಮಾಡ್ಕೊಂಡ್ಬಿಟ್ಟು ಮಕ್ಕಳ ಹತ್ರ ಹೇಳಿ ಕಳ್ಸೋದು, ಇಲ್ಲ ಫೋನಲ್ಲಿ ಹೇಳೋದು, ನಾವು ಮನೆಯಲ್ಲಿಲ್ಲ ಹೊರಗಡೆ ಇದ್ದೀವಿ, ಆದ್ರೆ ಒಳಗೆ ಇರ್ತಾರೆ. ಪ್ರೈಸ್ ಲಾರ್ಡ್. ಅವರು ಇವರು ಬಾಗಿಲನ್ನು ತಟ್ಟುವುದಕ್ಕೆ ಇನ್ನಷ್ಟು ಶ್ರದ್ಧೆಯಿಂದ ಓಡುವುದಾದರೆ, ನಿನ್ನನ್ನು ಉಂಟು ಮಾಡಿದ ದೇವರ ಹೃದಯವನ್ನು ನೀನು ತಟ್ಟುವಾಗ ಆತನ ಮೌನವಾಗಿರ್ತಾನ, ಆತನು ನಿನ್ನನ್ನು ಅಲ್ಲಗಳೆಯುತ್ತಾನ. ಹಾಗಿದ್ರೆ ಯೇಸುವೇ ನಿಜವಾದ ಬಾಗಿಲು. ಆತನನ್ನು ಹೋಗಿ ನೀನು ತಟ್ಟು. ಯಾವನಾದರೂ ನನ್ನ ಶಬ್ದಕ್ಕೆ ಕಿವಿಗೊಟ್ಟರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಪ್ರಕಟಣೆ 3:20. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಬಾಗಿಲನ್ನ, ದೇವರ ತೆರೆಯುವಂತ ಬಾಗಿಲನ್ನ ತಟ್ಟ್ರಿ ಅಂದ್ರೆ ಅನ್ಯರ ಬಾಗಿಲನ್ನು ತಟ್ಟೋದು. ಬಳಕೆ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ನೀವು ಎಷ್ಟುವರೆಗೂ ಮನುಷ್ಯರ ಬಾಗಿಲನ್ನ, ಲೋಕದವರ ಬಾಗಿಲನ್ನ ತಟ್ಟತಾನೇ ಇರ್ತಿರೋ, ನೀನ್ ತಟ್ಟತಾ ಇರು ಮಗ, ಸೌಂಡ್ ಸಣ್ಣ ರಿದಮ್ ಬರ್ತಾ ಇದೆ, ನಮಗೆ ಒಳ್ಳೆ ನಿದ್ದೆ ಬರುತ್ತೆ, ತಟ್ಟು ತಟ್ಟು ಅಷ್ಟೇ. ದೇವರನ್ನು ಹುಡುಕುವ ಪ್ರತಿಯೊಬ್ಬನು ಆತನನ್ನು ಕಂಡುಕೊಳ್ಳುವನಾಗಿದ್ದಾನೆ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತುರದಿಂದ ನನ್ನನ್ನು ಹುಡುಕುವವನು ನನ್ನನ್ನ ಕಂಡುಕೊಳ್ಳುವನು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗ ಏನೋ ಮೈಯಲ್ಲಿ ಹುಷಾರಿಲ್ಲ, ತೋರಿಸ್ಕೊಳ್ಬೇಕು. ಯಾರ ಬಾಗಿಲು ತಟ್ಟಬೇಕು? ಡಾಕ್ಟರ್ ಬಾಗಿಲು ತಟ್ಟಬೇಕು. ಕ್ಲಿನಿಕಲ್ ಹೋಗಿ ಅಲ್ಲ, ಕ್ಲಿನಿಕ್ ಹಾಸ್ಪಿಟಲ್ ಎಲ್ಲೋ, ಅದು ಡಾಕ್ಟರ್ ಮನೆಗೆ ಹೋಗ್ತೀರಾ, ಅದು ನಿಮ್ಮ ಚಾಯ್ಸ್. ಬಟ್ ಮೋರ್ ಆಪ್ಷನ್ ಇರುತ್ತೆ. ಒಂದು ಹಾಸ್ಪಿಟಲ್, ಕ್ಲಿನಿಕ್, ಇಲ್ಲ ಡಾಕ್ಟರ್ ಮನೆ, ಫಿಕ್ಸ್ ಆಯ್ತಾ. ಎಲ್ಲೋ ಹೋಗಿ ಬಾಗಿಲು ತಟ್ತೀರ, ಬಾಗಿಲು ತಟ್ಟಬೇಕು. ಬಾಗಿಲು ತಟ್ಟಿದ್ರೆ ಡಾಕ್ಟರ್ ಇದ್ರೆ ಒಳಗೆ ಬನ್ನಿ, ನಿಮಗೆ ಚೆಕ್ ಮಾಡಿ ನಿಮಗೆ ಏನು ಟ್ರೀಟ್ಮೆಂಟ್ ಬೇಕಿದೆ, ಏನು ಮೆಡಿಸಿನ್ ಬೇಕಿದೆ, ಅದನ್ನೇನು ಮಾಡ್ತಾರೆ, ಕೊಡ್ತಾರೆ. ಆಯ್ತಾ. ನೀವು ಡಾಕ್ಟರ್ ಹತ್ರ ಹೋಗದೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಇಂದ ಶಟರ್ ಬಡಿದ್ರೆ ಅವನೇನಾದ್ರೂ ತೆಗಿತಾನ? ನಿನಗೆ ಮೆಡಿಸಿನ್ ಕೊಡ್ಬೇಕಂದ್ರೆ ಫಸ್ಟ್ ಏನ್ ಕೇಳ್ತಾನೆ? ಫಸ್ಟ್ ಹೋಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಹೇಳ್ತಾರ ಇಲ್ಲ? ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಬಾ. ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಮೆಡಿಸಿನ್ ಕೊಡಕ್ಕಾಗಲ್ಲ. ಸರಿ ಆಯ್ತಾ. ಈಗ ನಿಮಗೆ ಟ್ರೀಟ್ಮೆಂಟ್ ಬೇಕು, ಯಾರು ನೋಡ್ಕೋಬೇಕು? ಡಾಕ್ಟರ್ ಅಲ್ವಾ. ಈಗ ಡಾಕ್ಟರ್ ನೋಡ್ಕೋದ್ ಬಿಟ್ಟು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕ್ಲೀನ್ ಮಾಡ್ತಿರ್ತಾನಲ್ಲ, ಎಂತ ಹೇಳ್ತಾರೆ? ಅಲ್ಲ ನಿಂತದೋ ವರ್ಡ್ ಇರುತ್ತೆ, ಸ್ವೀಪರ್ ಏನೋ ವರ್ಡ್ ಇದೆ ಇಂಗ್ಲಿಷ್ ಅಲ್ಲಿ, ಸಕ್ಕತ್ತಾಗಿದೆ, ನೆನಪಾಗ್ತಾ ಇಲ್ಲ ಸಡನ್ ಆಗಿ. ಹೌಸ್ ಕೀಪರ್ ಹೋಗ್ಬಿಟ್ಟು ಅವನ್ ಬಾಗಿಲಿನ ತಟ್ಟದ್ರ ಮೆಡಿಸಿನ್ ಕೊಡ್ತಾನ.
ಯಾರ ಹತ್ರ ಹೋಗಿದ್ರೆ ಮೆಡಿಸಿನ್ ಸಿಗುತ್ತೆ? ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತಟ್ಟಿದ್ರೆ ಡಾಕ್ಟರ್ ಬಾಗಿಲದಲ್ಲಿ ಮೆಡಿಸಿನ್ ಕೊಡ್ತೀನಿ. ಆಗ್ಬಿಟ್ಟು ಹೋಗ್ಬಿಟ್ಟು ಹೌಸ್ ಕೀಪರ್ ಹತ್ರ ತಟ್ಟತಾ ಇರೋ ಏನ್ ಮಾಡ್ತಾನೆ? ಬಾ ನಾನು ಇಬ್ರು ಜೋಡಿಗೆ ಸೇರಿ ಮನೆ ಕ್ಲೀನ್ ಮಾಡೋಣ ಅಂತಾನೆ. ನನಗೂ ಸ್ವಲ್ಪ ಒಂದು ಒಳ್ಳೆ ಕಂಪನಿ ಜೋಡಿ ಸಿಗುತ್ತೆ, ನಿನ್ ಪ್ರಾಬ್ಲಮ್ ನೀನ್ ಹೇಳು, ನಾನು ಕೇಳ್ಬಿಟ್ಟು ಹಂಗೆ ಸ್ವಲ್ಪ ಹಂಗೆ ಈ ಕಡೆ ಒಂದು ಹೆಲ್ಪ್ ಮಾಡು, ಇದು ಪಾತ್ರ ತೊಳೆಯೋಣ, ಇದು ತೊಳೆಯೋಣ, ಅದು ತಿಕ್ಕಣ ಅಂತ ಇದೇ ಹೇಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕ್ರಿಸ್ತನೆಂಬ ಬಾಗಿಲನ್ನು ತಟ್ಟದೆ ಹೋದ್ರೆ ಹೌಸ್ ಕೀಪಿಂಗ್ ಬಾಗಿಲನ್ನೇ ಇಷ್ಟು ದಿನ ತಟ್ಟುತ್ತಿದ್ದೀರಿ ಅಂತ ಅರ್ಥ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅರ್ಥ ಆಯ್ತಾ? ಇನ್ನ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಹೇಗೆ ನಿಮಗೆ ಅವಶ್ಯಕತೆ ಇದ್ದಾಗ ಸರಿಯಾದ ಬಾಗಿಲನ್ನು ತಟ್ಟಿದ್ರೆ ಮಾತ್ರ ಆ ಬಾಗಿಲು ತೆರೆಯಲ್ಪಡ್ತದೆ. ಆಯ್ತಾ? ಅವಶ್ಯಕತೆ ಇರುವ ಬಾಗಿಲನ್ನು ಬಿಟ್ಟು ಇನ್ಯಾವುದೋ ಬಾಗಿಲನ್ನು ತಟ್ಟಿದ್ರೆ ನೀವು ತಟ್ಟುತ್ತಾನೇ ಇರ್ತೀರಾ, ಅದು ತೆರೆಯುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ 2 ಬಾಗಿಲಿದೆ. ಎಷ್ಟು ಬಾಗಿಲಿದೆ? 2 ಬಾಗಿಲಿದೆ. ಒಂದು ತೆರೆಯಲ್ಪಡುವಂತ ಬಾಗಿಲು, ಇನ್ನೊಂದು ಮುಚ್ಚಲ್ಪಟ್ಟಂತ ಬಾಗಿಲು. ಎಷ್ಟು ಬಾಗಿಲಿದೆ ಇವಾಗ? ಒಂದು ತೆರೆದ ಬಾಗಿಲು, ಇನ್ನೊಂದು ಮುಚ್ಚಲ್ಪಟ್ಟ ಬಾಗಿಲು. ನೀವು ಯಾವ್ದನ್ನು ತಟ್ಟಬೇಕು? ತೆರೆದ ಬಾಗಿಲನ್ನು ತಟ್ಟಬೇಕು. ಯಾಕಂದ್ರೆ ಬಾಗಿಲು ತೆರೆದ ಓಪನ್ ಇದ್ರೆ ತಾನೆ ಅವ್ರು ತೆಗಿತಾರೆ. ಬಾಗಿಲು ಪೂರ್ತಿ ಸೀಲ್ ಆಗ್ಬಿಟ್ರೆ ಹೇಗೆ ತೆಗಿತಾರೆ? ತೆಗಿತಾರ? ಇಲ್ಲ. ಆದ್ರೆ ನೀವೇನ್ ಮಾಡ್ತೀರ? ಹೋಗಿ ಮುಚ್ಚಿರೋ ಬಾಗಿಲನ್ನೇ ತಟ್ತಿದ್ರ. ತೆಗಿ ತೆಗಿ ತೆಗಿ. ಯಾವ್ದು ಪೂರ್ತಿ ಸೀಲ್ ಆಗ್ಬಿಟ್ಟು ಹೋಗಿದೆ, ಗೌರ್ಮೆಂಟ್ ಸೀಲ್ ಮಾಡಿಬಿಟ್ಟಿದೆ, ಯಾವುದೇ ಕಾರಣಕ್ಕೆ ಇದನ್ನ ಓಪನ್ ಮಾಡೋಗಿಲ್ಲ ಅಂತ. ಸೀಲ್ ಕಣ್ಣಿದ್ರಿಗೆ ಕಾಣ್ತಿದ್ರು ಕೂಡ ತೆಗಿ 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 ಅಂತ ಕೊಟ್ಟೋದು. ಸರಿ. ಒಂದು ಕಡೆ ಇನ್ನು ಒಂದ್ ಕಡೆ ಏನಾಗಿದೆ ಅಂದ್ರೆ ಒಳ್ಳೆ ಆಹಾರ ಇದೆ, ಬೆಸ್ಟ್ ಅಲ್ಲೇ ಬೆಸ್ಟ್ ಆಹಾರ ಒಂದು ಕಡೆ ಇದೆ. ಇನ್ನೊಂದು ಕಡೆ ಅಳಿಸೋದಂತ ಆಹಾರ ಇದೆ. ನೀವೆಲ್ಲ ಹೋಗ್ತೀರಾ? ಎಲ್ಲಿ ಹೋಗ್ತೀರಾ? ಒಳ್ಳೆ ಇಲ್ಲ, ನೀವು ಅಲ್ಲಿಗೆ ಅಳಿಸೋಗಿದ ಆಹಾರಕ್ಕೆ ಹೋಗುದು, ಅಲ್ಲಿಗೆ ಹೋಗುದು. ಇನ್ನೊಂದು ಕಡೆ ಜೀವ ಮಾರ್ಗ ಇದೆ, ಇನ್ನೊಂದು ಕಡೆ ಸಾವಿನ ಮಾರ್ಗ ಇದೆ. ನೀವೆಲ್ಲ ಹೋಗ್ತೀರಾ? ಇಲ್ಲ, ಸಾವಿನ ಮಾರ್ಗಕ್ಕೆ ಹೋಗುದು, ಅಲ್ಲಿಗೆ ಹೋಗುದು. ಮೂರು ವಿಷಯ ಇರೋದೆ ನೀವು. ಒಂದು ತೆರೆಯಲ್ಪಟ್ಟ ಬಾಗಿಲು, ಇನ್ನೊಂದು ಮುಚ್ಚಲ್ಪಟ್ಟ ಬಾಗಿಲು, ಆಮೇಲೆ ಒಳ್ಳೆಯ ಆಹಾರ, ಅಳಿಸುವುದಂತ ಆಹಾರ, ಜೀವ ಮಾರ್ಗ, ಸಾವಿನ ಮಾರ್ಗ, ಮರಣದ ಮಾರ್ಗ. ಎಷ್ಟು? 3 ಮೇನ್ ಮಾರ್ಗ, ಟೋಟಲ್ 6 ಬಾಗಿಲುಗಳು. ಅದರಲ್ಲಿ 2 ಸರಿಯಾಗಿ ತಗೊಂಡ್ಬಿಟ್ಟು ಒಂದು ಬಾಗಿಲು ತಪ್ಪಾಗಿ ತಟ್ಟಿದ್ರೆ ಲಾಸ್ ಆಗುತ್ತೆ. ಒಂದು ಸರಿಯಾದ ಬಾಗಿಲನ್ನ ತಟ್ಟಿ ಮಿಕ್ಕಿದ 2 ತಪ್ಪಾದ ಬಾಗಿಲನ್ನು ತಟ್ಟಿದ್ರೆ ಏನ್ ಪ್ರಯೋಜನ? 2 ಸರಿಯಾದ ಬಾಗಿಲನ್ನು ತಟ್ಟಿ ಒಂದು ಬಾಗಿಲನ್ನು ತಪ್ಪಾಗಿ ತಟ್ಟಿದ್ರೆ ಯಾರಿಗೆ ಲಾಸ್? ಪ್ರೈಸ್ ಲಾರ್ಡ್. ನೋಡಿ, 3 ಬಾಗಿಲಿದೆ. ಓಕೆ, ಸರಿ. ಸ್ವಲ್ಪ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡೋಣ. ಓಕೆ, ಲೇಡೀಸ್ ಅಲ್ಲಿ 3 ಜನ, ಜೆಂಟ್ಸ್ ಅಲ್ಲಿ 3 ಜನ ಬನ್ನಿ. ಲೇಡೀಸ್ ಅಲ್ಲಿ 3 ಜನ, ಜೆಂಟ್ಸ್ ಅಲ್ಲಿ 3 ಜನ ಎದ್ದು ನಿಂತ್ಕೊಳ್ಳಿ. ಯೂತ್ಸ್ ಯಾವನಸ್ತ್ರ ಬೇಕು ನಮಗೆ, ಎದ್ದು ನಿಂತ್ಕೊಳ್ಳಿ. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡೋಣ. 1 2, ಇನ್ನೊಬ್ರು 3. ಓಕೆ, ಇಲ್ಲಿ ಇಬ್ರು, ಇನ್ನೊಬ್ರು ಇಲ್ಲಿ ಇಬ್ರು ಇದ್ದಾರೆ. ಇನ್ನೊಬ್ರು ಸ್ತ್ರೀಯರಲ್ಲಿ ಇನ್ನೊಬ್ರು ಯಾರಾದ್ರೂ ಎದ್ದು ನಿಂತ್ಕೊಳ್ಳಿ. ಸರಿ, ನೀವು ಮುಂದೆ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ, ಸಾಲಾಗಿ ನಿಂತ್ಕೊಳ್ಳಿ ಮುಂದೆ. 3 ಜನ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಈ ಕಡೆ ಬನ್ನಿ. ನೀವು ಮುಂದೆ ಬಮ್ಮ, ಅದಕ್ಕೆ ಸ್ವಲ್ಪ ಕೈ ಸರಿಸಿ ಅಲ್ಲಿ ನಿಂತ್ಕೊಳ್ಳಿ. ಇಬ್ರು, ಇನ್ನೊಬ್ರು ಓಕೆ, ಈ ಕಡೆ ಬನ್ನಿ, ಫ್ರೀಯಾಗಿ ನಿಂತ್ಕೊಳ್ಳಿ. ಓಕೆ, ನಿಂತ್ಕೊಳ್ಳಿ. ಈಗ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ಸರಿನಾ? ಸರಿ, ಇದು ಸರಿಯಾದ ಮಾರ್ಗ, ಇದು ತಪ್ಪಾದ ಮಾರ್ಗ. ಹಾಗಂತ ಅವ್ರನ್ನ ತಪ್ಪು ಅಂತ ಹೇಳ್ತಿಲ್ಲ, ಮೈಂಡ್ ಬಾರಿ ಕೇರ್ಫುಲ್ ಆಗಿರ್ಬೇಕು. ಆಯ್ತಾ? ಯಾರು ಸರಿ ಯಾರು ತಪ್ಪು ಅಂತ ಯಾರು ಕೆಲಸ, ನಮ್ ಕೆಲಸ ಅಲ್ಲ, ದೇವರ ಕೆಲಸ ಮಾಡಿ. ಪ್ರೈಸ್ ದಿ ಲಾರ್ಡ್. ಸೊ ಮೊದಲನೇ ಬಾಗಿಲು ಏನ್ ಬಾಗಿಲು? ತೆರೆಯಲ್ಪಟ್ಟ ಬಾಗಿಲು. ಆ ಕಡೆದು ಲಾಸ್ಟ್ ಮುಚ್ಚಲ್ಪಟ್ಟ ಬಾಗಿಲು. ಎರಡನೇದು
ಒಳ್ಳೆಯ ಆಹಾರ. ಒಳ್ಳೆಯ ಆಹಾರ. ಎರಡನೇದು ಅಳಿಸುವುದಂತ ಆಹಾರ. ಮೂರನೇದು ಜೀವ ಮಾರ್ಗ. ಈ ಕಡೆ ಮುಂದಿದು ಮರಣದ ಮಾರ್ಗ. ಸರ್ ಎಷ್ಟು ಬಾಗಿಲುಗಳಿದೆ? 6 ಬಾಗಿಲು. 6 ಬಾಗಿಲಿದೆ. 6 ಬಾಗಿಲು. 6 ಬಾಗಿಲಿದೆ. ಈಗ ನಾವು ಬಂದು ನಿಂತ್ಕೊಳ್ತೀವಿ. ಈಗ ಒಬ್ಬ ಮನುಷ್ಯ ಬರ್ತಾನೆ. ಒಬ್ಬ ಮನುಷ್ಯ ಬಂದು ಏನ್ ಮಾಡ್ತಾನೆ? 6 ಬಾಗಿಲಿರೋದು ನೋಡ್ತಾನೆ. ಆಪ್ಷನ್ ಎ और ಆಪ್ಷನ್ ಬಿ, ಆಪ್ಷನ್ ಎ और ಆಪ್ಷನ್ ಬಿ. ಆಯ್ತಾ? ಈಗ ಏನ್ ಮಾಡ್ತಾನೆ? 6 ಬಾಗಿಲಿದೆ. ಒಬ್ಬ ಏನ್ ಮಾಡ್ತಾನೆ? ಒಂದು ಬಾಗಿಲನ್ನ ಸರಿಯಾಗಿ ತೆಗಿತಾನೆ. 5 ಬಾಗಿಲನ್ನು ಬಿಡ್ತಾನೆ. ಅವನಿಗೆ 3 ಬಾಗಿಲು ತೆಗಿಬೇಕು. 6ರಲ್ಲಿ 3 ಬಾಗಿಲನ್ನು ತೆಗಿಬೇಕು. 1 ಸರಿಯಾದ ಬಾಗಿಲನ್ನು ತೆಗಿತಾನೆ, ಇನ್ನೆರಡು ತಪ್ಪಾದ ಬಾಗಿಲು. ಆಯ್ತಾ? ಸರಿ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಅವ ಏನ್ ಮಾಡ್ತಾನೆ? 2 ಸರಿಯಾದ ಬಾಗಿಲನ್ನು ತೆಗಿತಾನೆ, 1 ತಪ್ಪಾದ ಬಾಗಿಲನ್ನ ತೆಗಿತಾನೆ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, 3ಕ್ಕೆ 3 ತಪ್ಪಾದ ಬಾಗಿಲನ್ನು ತೆಗಿತಾನೆ. ಲಾಸ್ಟಿಗೆ ಒಬ್ಬ ಬರ್ತಾನೆ, ಸ್ವಲ್ಪ ನೋಡ್ತಾನೆ, ಈ ಬಾಗಿಲೇನು ಸಡನ್ ಆಗಿ ಡಿಸಿಷನ್ಸ್ ತಗೊಳ್ಳಲ್ಲ, ಯೋಚನೆ ಮಾಡಿ ಏನ್ ಮಾಡ್ತಾನೆ? ಒಂದು ಬಾಗಿಲನ್ನ 3 ಸರಿಯಾದ ಬಾಗಿಲನ್ನ ತೆಗಿತಾನೆ. ಏನ್ ಮಾಡ್ತಾನೆ? 3 ಸರಿಯಾದ ಬಾಗಿಲನ್ನ ತೆರೆಯುವಾಗ ಅವನಿಗೆ ಅದು ಲಾಭವ ನಷ್ಟ? ಲಾಭ. ಓಕೆ. ಸೊ ಮುಚ್ಚಲ್ಪಟ್ಟ ಬಾಗಿಲು, ತೆರೆಯಲ್ಪಟ್ಟ ಬಾಗಿಲು ಮುಂದೆ ಬನ್ನಿ, ಮಿಕ್ಕಿದವ್ರು ಹಿಂದೆ ಇರಿ. ಮುಚ್ಚಲ್ಪಟ್ಟ ಬಾಗಿಲು, ತೆರೆಯಲ್ಪಟ್ಟ ಬಾಗಿಲು. ಕೇರಳ ನೀವು ಹುಡುಗಿ, ನೀವು ಮುಂದೆ ಬನ್ನಿ. ನೀವಿಬ್ರು ಆ ಕಡೆ ಹೋಗಿ, ನೀವು ಆ ಕಡೆ ಹೋಗಿ, ಆ ಕಡೆ ಹೋಗಿ, ನೀವಿಬ್ರು ನಿಂತ್ಕೊಳ್ಳಿ, ಈ ಕಡೆ ಹೋಗಿ. ಇದು ತೆರೆಯಲ್ಪಟ್ಟ ಬಾಗಿಲು, ಮುಚ್ಚಲ್ಪಟ್ಟ ಬಾಗಿಲು. ಓಕೆ. ಯಾರಾದ್ರೂ ಒಬ್ರು ಬನ್ನಿ. ಯಾರಾದ್ರೂ ಒಬ್ರು ಅಲ್ಲೇ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಯ್ತಾ? ಈಗ ಕಣ್ ಮುಚ್ಕೊಳ್ಳಿ. ಕಣ್ ಮುಚ್ಕೊಂಡ್ರ ನಾ ಹೇಳೋದು ಕಣ್ ತೆಗಿಬಾರ್ದು. ಈಗ ಕಣ್ ಮುಚ್ಚಿದೆ. ಕಣ್ ಮುಚ್ಚಿಗೆ 1 ಸೈಡ್ ಬಂದೆ. ಅದು ನಿಮಗೆ ಬಿಟ್ಟಿದ್ದು. ಒಟ್ಟು 1 ಸೈಡ್ ಬರ್ಬೇಕಷ್ಟೇ. ಓಕೆ. ಈಗ ಕಣ್ಬಿಡಿ. ಕಣ್ಬಿಟ್ಟು ಎಲ್ಲಿ ಬಂದ್ರಿ ನೋಡಿ. ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಓಕೆ. ಈಗ ನೀವಿಬ್ರು ಬನ್ನಿ. ಸೆಕೆಂಡ್ ಇಬ್ರು ನೀವು ಬನ್ನಿ. ನೀವು ಸೂಪರ್. ಆಯ್ತು. ಈಗ ಇನ್ನೊಬ್ರು ಬನ್ನಿ. ಇನ್ನೊಬ್ರು ಬನ್ನಿ. ಡಾಕ್ಟರ್ ಕೆಲಸ ಮುಗಿತ್ತು. ನೆಕ್ಸ್ಟ್ ಇನ್ನೊಬ್ರು ಬನ್ನಿ. ಯಾರಾದ್ರೂ ಬರ್ತಿರ್ಬೇಕು. ಕಣ್ ಮುಚ್ಕೊಳ್ಳಿ. ಓಕೆ. ಶಶಿ ನೀವು ಲಾಸ್ಟ್ ಈಗ ಕಣ್ ಮುಚ್ಕೊಂಡು 1 ಸೈಡ್ ಬನ್ನಿ. ಕಣ್ ಮುಚ್ಕೊಂಡು ಕಣ್ ತೆರೆದಿರ್ಬೇಡಿ. ಎಲ್ಲಿ ಬೇಕಾ ಒಂದ್ ಕಡೆ ಬನ್ನಿ. ಕಣ್ ಮುಚ್ಕೊಂಡು 1 ಸೈಡ್ ಬಂದು ನಿಂತ್ಕೊಳ್ಳಿ. ಯಾವ್ದಾದ್ರು 1 ಸೈಡ್. ಯಾರ ಕಡೆ ಆದ್ರೂ ಒಂದ್ ಕಡೆ ಪರವಾಗಿಲ್ಲ. ಅದು ಸ್ವಲ್ಪ ಹಿಂದೆ ತಗೊಳ್ಳಿ. ಕರೆಕ್ಟ್. ಓಕೆ. ಈಗ ಕಣ್ ತೆಗೆದು ನೀವೆಲ್ಲಿ ನಿಂತಿದ್ದೀರಾ ನೋಡ್ಕೊಳ್ಳಿ. ನೋಡಿ, ನೀವು ಹಿಂದೆ ಯಾರಿದ್ದಾರೆ ನೋಡಿ. ಕಣ್ ತೆರೆದು ಹಿಂದೆ ಯಾರಿದ್ದಾರೆ. ಓಕೆ. ಹೋಗಿ ನೀವು ಹೋಗಿ ಕೂತ್ಕೊಳ್ಳಿ. ನಾ ಹೇಳ್ತೇನೆ ನೆಕ್ಸ್ಟ್. ಈಗ ನೆಕ್ಸ್ಟ್ ಲಾಸ್ಟ್ 3ನೇ ಆಪ್ಷನ್ ಬನ್ನಿ. ಮರಣದ ಮಾರ್ಗ ಮತ್ತು ಜೀವ ಮಾರ್ಗ. ಓಕೆ. ಇನ್ನೊಬ್ರು ಬನ್ನಿ. ಯಾರಾದ್ರೂ ಇನ್ನೊಬ್ರು ಬನ್ನಿ. ಬಂದ್ರ? ಅಲ್ಲಿ ಟ್ರೈ ಕೊಡೋದು. ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡ್ರ ಈಗ ಏನು ಮಜಾ. ಈಗ ಕಣ್ಣು ಮುಚ್ಕೊಂಡು ಯಾವ್ದಾದ್ರು 1 ಸೈಡ್ ಬರ್ಬೇಕು. ಈಗ ಕಣ್ಣು ತೆಗೆದು ಯಾರು ಎದುರುಗಡೆ ನಿಂತಿದ್ದೀರ ನೋಡಿ. ಓಕೆ. ನೀವು ಬರುವಾಗ ಮೈಂಡ್ ಯಾವ ಆಪ್ಷನ್ ತಗೊಂಡು ಬಂದ್ರಿ? ಆನೆಸ್ಟ್ ಆಗಿ ಹೇಳ್ಬೇಕು. ಯಾರನ್ನು ಏನು ಅವಮಾನ ಪಡಿಸೋದಲ್ಲ, ನಿಮಗೊಂದು ಲೆಸನ್.
ಯಾವ ಆಪ್ಷನ್ ಇತ್ತು? ಈಗೇನಾಯ್ತು? ಚೇಂಜ್ ಆಯ್ತು. ಆಪ್ಷನ್ ಚೇಂಜ್ ಆಯ್ತು. ಅವಾಗ ನೀವು ಸ್ಥಳಗಳಿಗೆ ಕೂತ್ಕೊಳ್ಳಿ. ಥ್ಯಾಂಕ್ಸ್. ಜೋರಾದ ಚಪ್ಪಳೆ ತಟ್ಟಪ್ಪ. ರೆಸ್ಪಾನ್ಸ್ ಆದ್ರೂ ಮಾಡಿದ್ರ, ಅದಕ್ಕೆ ಸ್ತೋತ್ರ. ಎಷ್ಟು ಜನ ಬಂದ್ರು? ಬಾಗಿಲು ಬಿಡಿ, ಆಯ್ಕೆ ಮಾಡೋರು ಎಷ್ಟು ಜನ? ಅವ್ರು ಆಯ್ಕೆ ಮಾಡಿದಂಗೆ ಆಯ್ಕೆ ಮಾಡಿದ ಹೇಗೆ? ಕಣ್ಣು ಮುಚ್ಚಿಕೊಂಡು ಆಯ್ಕೆ ಮಾಡಿದ್ರು. ಸರಿಯಾದ ಆಪ್ಷನ್ ಹೋದ್ರ? ನೀವು ಆಯ್ಕೆ ಮಾಡುವಾಗ ಕಣ್ಣು ಮುಚ್ಕೊಂಡು ಹೆಂಗೆ ಅಂದ್ರೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಏನು ಗೊತ್ತಾಗಲ್ಲ. ಅದಕ್ಕೆ ಮನಸ್ಸು, ಕಣ್ಣು, ಹೃದಯ ತೆರೆದು ದೇವರನ್ನು ಹುಡುಕಬೇಕು. ನೀವು ಯಾವಾಗ ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಬರ್ಲಿ, ಅದ್ರ ಜೊತೆಗೆ ಟ್ರೆಂಡ್ ಏನೋ ಫ್ಲೋ ಆಗ್ತಿದೆ, ನಾನು ಅದ್ರ ಜೊತೆ ಹೋಗ್ಲಿ, ಕೊನೆಗೆ ನೀನು ಎಂಡ್ ಆಗುವಂತಲ್ಲಿ ನಾಶನದ ಮಾರ್ಗದಲ್ಲಿ. ಪ್ರೈಸ್ ಲಾರ್ಡ್. ನಿನಗೆ ಒಳ್ಳೆಯ ಆಹಾರ, ನಿನಗೆ ಒಳ್ಳೆಯ ಜೀವಿತ, ತೆರೆಯಲ್ಪಟ್ಟಂತ ಬಾಗಿಲು, ನಿತ್ಯ ಜೀವದ ಮಾರ್ಗ ಯೇಸು ಎಂಬ ಬಾಗಿಲಿನಲ್ಲಿ ಮಾತ್ರ ಸಾಧ್ಯ. ನಿನ್ನ ಯಾವ ಬಾಗಿಲನ್ನು ತಟ್ಟಿಸಿಕೊಳ್ಳಲು ತೆರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳಿದ್ರು, ನಾನೇ ಆ ಬಾಗಿಲು, ನನ್ನ ಒಳಗೆ ಬರುವವನು ಸುರಕ್ಷಿತ. ಈಗ ಇಬ್ರು ಬನ್ನಿ, ಲಾಸ್ಟ್ ಫೈನಲ್ ಎಕ್ಸಾಂಪಲ್ ನಾ ಮುಗಿಸ್ತೇನೆ. ಇಬ್ರು, ಒಬ್ರು ಹೈಟ್ ಇರೋರು, ಇನ್ನು ಸ್ವಲ್ಪ ಹೈಟ್ ಕಡಿಮೆ ಇರೋರು ಬನ್ನಿ. ಸರಿ, ಬಾಯ್. ಪೂರ್ತಿ ಕೈ ಹಿಂಗೆ ಸ್ಟ್ರೆಚ್ ಮಾಡಿದ್ದೆ, ಸ್ವಲ್ಪ ಓಡಾಡಕ್ಕೆ ಜಾಗ, ಸ್ವಲ್ಪ ಮುಂದೆ, ನೀ ಮುಂದೆ ಟ್ರೈಪಾಡ್ ಸ್ವಲ್ಪ ಹಿಂದೆ ತಗೊಳ್ಳಿ. ನೀಚೆ ಮಧ್ಯಕ್ಕೆ ಬಾ, ಸಂಜೆ ಮಧ್ಯಕ್ಕೆ ಬಾ, ಸ್ವಲ್ಪ ಮುಂದೆ, ಇನ್ನು ಸ್ವಲ್ಪ ಮುಂದೆ. ಸರಿ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ನಾನೇ ಆ ಬಾಗಿಲು, ನನ್ನನ್ನು ಕಂಡುಕೊಳ್ಳುವನು ಸುರಕ್ಷಿತವಾಗಿ, ಅವನು ಒಳಕ್ಕೂ ಹೋಗುವನು, ಹೊರಕ್ಕೂ ಬರುವನು, ಮೇವನ್ನ ಕಂಡುಕೊಳ್ಳುವನು. ಈಗ ಏನಾಗಿದೆ? ಬಾಗಿಲಿದೆ. ಪ್ರೈಸ್ ಲಾರ್ಡ್. ಒಬ್ಬರಿಗೆ ಕಾಯ್ತಾ ಇದ್ದಾರೆ. ಅವ್ರ ಮಾತೇನು, ಅವ್ರ ಪ್ರಾಮಿಸ್ ಏನು? ನೀನು ಒಳಗೋದ್ರೂ ಸೇಫು, ಹೊರಗಡೆ ಬಂದ್ರು ಸೇಫು. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಅವನ ಕೈ ಅಡಿಯಿಂದ ನುಗ್ಗಿ ಆ ಕಡೆ ಹೋಗ್ಬೇಕು, ಆ ಕಡೆಯಿಂದ ನುಗ್ಗಿ ಈ ಕಡೆ ಬರಬೇಕು. ಕೈ ಅಡಿಯಿಂದಲೇ ನುಗ್ಗಿ ಆ ಕಡೆ ಹೋಗು. ಈಗ ಮತ್ತೆ ಆ ಕಡೆಯಿಂದ ನುಗ್ಗಿ ಒಳಗೆ ಬರ. ಈಗ ಮತ್ತೆ ಈ ಕಡೆ ನುಗ್ಗಿ ಹೊರಗಡೆ ಹೋಗು. ಮತ್ತೆ ಆ ಕಡೆಯಿಂದ ನುಗ್ಗಿ ಒಳಗೆ ಬರ. ಓಕೆ, ಇವಾಗ ನೀವು ಕೂತ್ಕೊಳ್ಳಿ, ಇಬ್ರು ಕೂತ್ಕೊಳ್ಳಿ. ಪ್ರೈಸ್ ಲಾರ್ಡ್. ಬಾಗಿಲು ತೆರೆಯಲ್ಪಟ್ಟಿತ್ತು. ಅವನು ಈಸಿಗೆ ಒಳಕ್ಕೂ ಹೊರಕ್ಕೂ ಹೋಗುವಾಗ ಏನಾದ್ರೂ ತೊಂದರೆ ಇತ್ತಾ? ಬರುವಾಗ ಏನಾದ್ರೂ ತೊಂದರೆ ಇತ್ತಾ? ಯಾಕೆಂದ್ರೆ ಆ ಬಾಗಿಲು ಸುರಕ್ಷಿತವಾಗಿದೆ. ಕ್ರಿಸ್ತನೆಂಬ ಬಾಗಿಲನ್ನ ತಟ್ಟಿ ನೋಡಿ, ಇದುವರೆಗೂ ತೆರೆಯಲ್ಪಡದ ಬಾಗಿಲುಗಳೆಲ್ಲ ತೆರೀತದೆ. ಅಯ್ಯೋ, ಒಂದು ಬಾಗಿಲನ್ನು ಮುಚ್ಚಿದರೆ ದೇವರು 1000 ಬಾಗಿಲುಗಳನ್ನು ತೆರೆಯುತ್ತದೆ. ಒಂದು ಮಾರ್ಗವಾಗಿ ಬರುವ ವೈರಿಯು 7 ಮಾರ್ಗವಾಗಿ ಓಡಿ ಹೋಗ್ತಾನೆ. ಯಾಕೆಂದರೆ ನಿನ್ನನ್ನು ಉದ್ಧರಿಸಲು ಯೇಸು ಸಿದ್ಧನಾಗಿದ್ದಾನೆ. ಆ ಒಂದು ಬಾಗಿಲನ್ನು ತಟ್ಟಿ ನೋಡು ಪ್ರಿಯನೇ, ನಿನ್ನ ಜೀವಿತದಲ್ಲಿ ನಷ್ಟ ಹೊಂದುವಂತದೇ ಇರುವುದಿಲ್ಲ. ಯೇಸು ಎಂಬ ಬಾಗಿಲನ್ನು ತಟ್ಟು, ಆತನನ್ನು ತಟ್ಟು. ಆತನನ್ನು ಹುಡುಕುವವರು ಕಂಡುಕೊಳ್ಳುವರು. ಪ್ರೈಸ್ ಲಾರ್ಡ್. ಅದಕ್ಕೆ ನಾವು ನೋಡ್ತೀವಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ನಾನೇ ಮಾರ್ಗವು ಜೀವವು ಸತ್ಯವಾಗಿದ್ದೇನೆ. ಪ್ರೈಸ್ ಲಾರ್ಡ್. Hallelujah. Hallelujah. Praise the Lord. ಯೇಸು ಎಂಬ ಬಾಗಿಲನ್ನ ನೀವು ತಟ್ಟಿದರೆ ನಿಮ್ಮ ಜೀವನದ ಯಾವ ಬಾಗಿಲು ಕೂಡ ಮುಚ್ಚಲ್ಪಡೋದಕ್ಕೆ ಸಾಧ್ಯವಿಲ್ಲ. Hallelujah. ಫೈನಾನ್ಷಿಯಲ್ ಕೆಲವೊಂದ್ಸತಿ ಪ್ರಾಬ್ಲಮ್ ಇರಬಹುದು. ಅವ್ರು ಕೊಡ್ತಾರೆ ಅಂತ ಅವ್ರ ಮನೆ ಬಾಗಿಲು ತಟ್ಟದೆ, ನೆಂಟರುಗಳು ಕೊಡ್ತಾರೆ ಅಂತ ಅವ್ರ ಮನೆ ಬಾಗಿಲು ತಟ್ಟದೆ, ಸಂಘದವ್ರು ಕೊಡ್ತಾರೆ ಅಂತ ಅವ್ರ ಮನೆ ಬಾಗಿಲು ತಟ್ಟದೆ, ಬ್ಯಾಂಕ್ನವರು ಲೋನ್ ಕೊಡ್ತಾರೆ ಅಂತ ಅವ್ರ ಮನೆ ಬಾಗಿಲು ತಟ್ಟದೆ,
ಸಂಬಂಧಿಕರು ಬಾಗಿಲುಗಳು ತಟ್ಟದೆ, ಎಲ್ಲಾ ಬಾಗಿಲುಗಳನ್ನು ತಟ್ಟಿ 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 ಸಾಕಾಗಿ ಇನ್ನು ಇಷ್ಟೇ ನನ್ನ ಜೀವನ ಮುಗ್ದೋಯ್ತು, ಯಾರು ನನಗೆ ಸಹಾಯ ಮಾಡಲ್ಲ ಅಂತ ಒಂದು ವೇಳೆ ಎಲ್ಲರೂ ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ನೀನಿರುವುದಾದ್ರೆ ಇವತ್ತು ನಿನಗೊಂದು ಶುಭ ಸಮಾಚಾರ. ಯೇಸು ಎಂಬ ಬಾಗಿಲನ್ನು ಇವತ್ತು ನೀನು ಯೇಸು ಎಂಬ ಬಾಗಿಲನ್ನ ಇವತ್ತು ನೀನು ತಟ್ಟುವುದಾದರೆ ಮುಚ್ಚಲ್ಪಟ್ಟ ಎಲ್ಲಾ ಬಾಗಿಲುಗಳು ನಿನ್ನ ಜೀವಿತದಲ್ಲಿ ತೆರೆಯಲ್ಪಡ್ತವೆ. ಅದು ಆಶೀರ್ವಾದದ ಬಾಗಿಲಿರಲಿ, ಹಣಕಾಸಿನ ಬಾಗಿಲಾಗಿರಲಿ, ಆರೋಗ್ಯದ ಬಾಗಿಲಿರಲಿ, ಅಥವಾ ನಿನ್ನ ಭವಿಷ್ಯದ ಬಾಗಿಲಾಗಿರಲಿ, ಯೇಸು ಎಂಬ ಬಾಗಿಲನ್ನು ಮುಚ್ಚಲ್ಪಟ್ಟ ಬಾಗಿಲುಗಳು, ಪ್ರಾಚೀನ ಕಾಲದ ಬಾಗಿಲುಗಳು, ಪುರಾತನವಾದ ದ್ವಾರಗಳು ನಿನ್ನ ಬರೋಣಕ್ಕಾಗಿ ಸಿದ್ಧವಾಗ್ತವೆ. ಕೀರ್ತನೆಗಾರನಾದ ದಾವೀದನು ಈ ರೀತಿಗೆ ಬರ್ತಾನೆ, ಪುರಾತನ ದ್ವಾರಗಳೇ, ಬಾಗಿಲುಗಳೇ, ನಿನ್ನನ್ನು ಎತ್ತರಿಸಿಕೋ, ಯಾಕಂದ್ರೆ ನಿನ್ನೊಳಗೆ ಪ್ರವೇಶಿಸುವ ರಾಜನು ಬರ್ತಾ ಇದ್ದಾನೆ. ನೀನು ಯೇಸು ಎಂಬ ಬಾಗಿಲನ್ನು ತಟ್ಟುವಾಗ ಮುಚ್ಚಲ್ಪಟ್ಟಂತ ಬಾಗಿಲುಗಳು ಅಗಲವಾಗಿ ತೆರೆಯುವುದಷ್ಟಲ್ಲದೆ ಎತ್ತರವಾಗಿಯೂ ನಿನ್ನನ್ನು ಸ್ವಾಗತಿಸುತ್ತದೆ. ಅದರ ಅರ್ಥ ಏನಂದ್ರೆ ನೀನು ಸುರಕ್ಷಿತವಾಗಿ ಒಳಗೂ ಹೋಗುವೆ, ಹೊರಗೂ ಬರುವೆ, ಅದರ ಜೊತೆಗೆ ಮೇವನ್ನು ಕೂಡ ಕಂಡುಕೊಳ್ಳುವೆ. ಯಾಕೆಂದ್ರೆ ಯೆಹೋವ ರೂವ ಒಳ್ಳೆ ಕುರುಬನು ದೇವರಾಗಿದ್ದಾನೆ. ಆತನು ಹಸಿರು ಹುಲ್ಲು ಗಾವಲುಗಳಲ್ಲಿ ನಿನ್ನನ್ನು ನರಳಿಸುತ್ತಾನೆ, ಶಾಂತವಾದ ನೀರುಗಳ ಬಳಿಗೆ ಕರೆದುಕೊಂಡು ಹೋಗ್ತಾನೆ. ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬರುವುದಿಲ್ಲ. ಇಂದಿನಿಂದ ನಿನ್ನ ಜೀವ ಮಾನವೆಲ್ಲ ಶುಭವೂ ಕೃಪೆಯು ನಿನ್ನನ್ನು ಹಿಂಬಾಲಿಸುವುದಾಗಿದೆ. ಸರಿಯಾದ ಬಾಗಿಲನ್ನು ನೀನು ತಟ್ಟುವುದೇ ಆದರೆ ನೀನು ಕೇಳುವುದಕ್ಕಿಂತಲೂ, ಯೋಚಿಸುವುದಕ್ಕಿಂತಲೂ, ಬೇಡುವುದಕ್ಕಿಂತಲೂ 10,000 ಪಟ್ಟು ಉನ್ನತವಾದ. ಯಾಕೆಂದರೆ ನಿನ್ನನ್ನು ಕರೆದ ದೇವರು ಮಾತು ಕೊಟ್ಟರೆ ನೆರವೇರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನುಡಿದರೆ ಅದನ್ನು ಖಂಡಿತವಾಗಿ ನೆರವೇರಿಸುತ್ತಾನೆ. ಪ್ರೈಸ್ ಲಾರ್ಡ್. ಒಂದು ವೇಳೆ ನೀನು ಯಾವ ಸ್ಥಿತಿಯಲ್ಲಿ ನೀನು ಬಂದಿರಬಹುದು, ಆದರೆ ಇವತ್ತು ನೀನು ಯೇಸುವಿನ ಹೃದಯವನ್ನು ನೀನು ನಿಜವಾಗಿ ತಟ್ಟಿರುವುದೇ ಆದರೆ ನಿನ್ನ ಜೀವಿತದಲ್ಲಿ ಇನ್ನು ಯಾವ ಬಾಗಿಲುಗಳು ಮುಚ್ಚಲ್ಪಡುವುದಿಲ್ಲ. ನಿನ್ನನ್ನು ಒಳಿತಿನ ಕಡೆಗೆ ಸರಿಯಾದ ಮಾರ್ಗದಲ್ಲಿ ನಡೆಯಲ್ಪಡಬೇಕಾದ ಎಲ್ಲಾ ಬಾಗಿಲುಗಳನ್ನು ಯೇಸು ತಾನೇ ನಿಮಗಾಗಿ ತೆರೆಯಲು ಸಿದ್ಧವಾಗಿದ್ದಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಹೇಳಿ, ಯಾವ ಬಾಗಿಲನ್ನು ತಟ್ಟಬೇಕು? ಯಾವ ಬಾಗಿಲನ್ನು ನೀವು ತಟ್ಟುತ್ತೀರಾ? ಪ್ರೈಸ್ ಲಾರ್ಡ್. ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಅವರ ಇವರ ಬಳಿ ಓಡಬೇಡಿ, ಬಂದು ದೇವರ ಬಳಿಗೆ. ನಿನ್ನೆ ರಿಯಲ್ ಆಗಿ ನಡೆದ ಇನ್ಸಿಡೆಂಟ್ ನಾನು ನಿಮಗೆ ಹೇಳ್ತೀನಿ. ಮ್ಯಾಂಗ್ಳೂರಿಂದ ಅವರು ನನಗೆ ಫೋನ್ ಮಾಡಿದ್ರು. ನಾನು ಲಾಸ್ಟ್ 2023 ಡಿಸೆಂಬರ್ ನಲ್ಲಿ ಮೀಟಿಂಗಿಗೆ ಹೋದಾಗ ಅಲ್ಲಿ ಅವರಿಗೆ ನಾನು ಪ್ರೇಯರ್ ಮಾಡಿದೆ. ಎಷ್ಟೊಂದು ಸಣ್ಣ ವಿಷಯ ಗೊತ್ತಾ, ವೆರಿ ಸ್ಮಾಲ್, ಸಣ್ಣ ತುಂಬಾ ಚಿಕ್ಕ ವಿಷಯ. ಅವ್ರು ಕೇಳಿದ್ರು, ಫೋನ್ ಮಾಡಿದ್ದೇನೆ ಯಾಕಂದ್ರೆ ಫಸ್ಟ್ ನೀವು ಲಾಸ್ಟ್ ಟೈಮ್ ಬಂದಿದ್ರಿ, ಪ್ರೇಯರ್ ಮಾಡಿದ್ರಿ, ನೀವು ಹೇಳಿದಾಗ ಎಲ್ಲದೂ ಆಯ್ತು. ಆದ್ರೆ ನನಗೆ ಈಗ ಒಂದು ವಿಷಯ ಗೊತ್ತಾಗ್ಬೇಕು, ದೇವರ ಚಿತ್ತ ಇದೆಯೋ ಇಲ್ವೋ ಅಂತ. ಅವ್ರು ಕೇಳಿದ್ದೇನಂದ್ರೆ, ಈಗ ನನ್ನ ಮಗು ಎಲ್ ಕೆ ಜಿ ಮುಗಿಸಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾನೆ. ಅವನನ್ನ ನಾನು ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು? ಈ ಕಡೆ ಒಂದು ಸ್ಕೂಲ್ ಇದೆ, ಇನ್ನೊಂದು ಸ್ಕೂಲ್ ಆಪ್ಷನ್ ಇದೆ, 2 ಸ್ಕೂಲ್ ಇದೆ. ಹೆಸರುಗಳು ನಾನು ಹೇಳೋದಿಲ್ಲ ಸ್ಕೂಲ್ಗಳದ್ದು. 2 ಸ್ಕೂಲ್ಗಳದ್ದು ಆಪ್ಷನ್ ಇದೆ. ನಾನು 2 ಕೂಡ ಫಾರ್ಮ್ ತಂದಿದ್ದೀನಿ, ಫಾರ್ಮ್ ಫಿಲ್ ಮಾಡಿದ್ದೀನಿ. ಆದರೆ ದೇವರು ನನಗೆ ಎಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ ಅದನ್ನ ನಂಗೆ ತಿಳಿಸಿ. ದೇವರು ನನ್ನ ಮಕ್ಕಳು ಯಾವ ಸ್ಕೂಲಲ್ಲಿ ಓದಬೇಕು ಅನ್ನೋದು ದೇವರ ಚಿತ್ತ ಇದೆ, ಅದನ್ನು ತಿಳಿಸಿ ಅಂತ ಯಾರು ಕೇಳ್ತಾ ಇದ್ದಾರೆ? ಒಬ್ಬ ತಂದೆ ಯಾರ ಹತ್ರ ಬಂದು ಕೇಳ್ತಾ ಇದ್ದಾನೆ? ಸೇವಕನ ಹತ್ರ ಬಂದು ಕೇಳ್ತಾ ಇದ್ದಾನೆ. ಅದೇ ನೀವು ಯಾರಾದ್ರೂ ಕೇಳಿದ್ರೆ ನೀವೇನ್ ಹೇಳ್ತೀರಾ? ನಿನಗೆ ಎಲ್ಲಿ ಫೀಸ್ ಕಂಫರ್ಟೇಬಲ್ ಆಗಿರುತ್ತೆ, ಎಲ್ಲಿ ಫೀಸ್ ಕಡಿಮೆ ಇರುತ್ತೆ ಅಲ್ಲೋಗಿ ಸೇರಿಸು. ಏನ್ ಹೇಳ್ತೀರಾ? ಅದೇ ಹೇಳ್ತೀರಾ. ಆದ್ರೆ ಆ ತಂದೆ ಒಂದು ಮಾತು ಹೇಳ್ತಾನೆ, ನಿಜವಾಗಿ ನಂಗೆ ಆವಾಗಲೇ ದೇವರು ನನ್ನೊಟ್ಟಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಂದ್ರೆ, ನಾವು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಪಾಸ್ಟರ್. ಒಬ್ಬ ಈ ಲೋಕದ ತಂದೆ
ಸ್ಕೂಲ್ ಅವನಿಗೆ ಏನ್ ಇಂಪಾರ್ಟೆಂಟು, ಫೀಸ್ ಎಲ್ಲಿ ಕಡಿಮೆ ಆಗಿರುತ್ತೋ, ಫೀಸಿನ ಹೊರ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ನೋಡ್ಬೇಕು ಅಂತ. ಆದ್ರೆ ಆ ತಂದೆ ಅದನ್ನ ಯೋಚನೆ ಮಾಡ್ತಾ ಇಲ್ಲ. ನನ್ನ ಮಕ್ಕಳಿಗೆ ಒಳ್ಳೇದೇ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಈ ಲೋಕದ ತಂದೆ ಇವತ್ತಿದ್ದು ನಾಳೆಗೆ ಮಣ್ಣಿಗೆ ಮಣ್ಣಾಗಿ ಹೋಗುವ ಆ ತಂದೆಯೇ ಅಷ್ಟಾಗಿ ತನ್ನ ಮಕ್ಕಳ ಕುರಿತು ಯೋಚನೆ ಮಾಡುವುದಾದರೆ, ತನ್ನ ಸ್ವರಕ್ತದಿಂದ ಕೊಂಡು ಬಂದ ನಿಮ್ಮ ತಂದೆಯಾಗಿರುವ ದೇವರು ನಿಮ್ಮ ಕುರಿತು ಎಷ್ಟು ಯೋಚನೆ ಮಾಡುವವನಾಗಿದ್ದಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಬರೆದ್ಬಿಟ್ಟಿದೆ. ಸ್ವಾಮಿನೇ ಹೇಳ್ತಾರೆ, ನಿಮ್ಮ ಮಗು ಮೀನನ್ನು ಕೇಳಿದರೆ ಹಾವನ್ನು ಕೊಡುವಿರೆ, ಸಿಹಿಯನ್ನು ಕೇಳಿದರೆ ವಿಶ್ವವನ್ನು ಕೊಡುವಿರೆ. ಕೆಟ್ಟವರಾದ ನೀವುಗಳೇ ಒಳ್ಳೆಯದನ್ನು ಕೊಡುವುದಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಹಾಗಾದ್ರೆ ಎಷ್ಟು ಮೇಲನ್ನು ಕೊಡುವವನಾಗಿದ್ದಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ಯಾಕೋಬ 1:5 ಬರೆಯಲ್ಪಟ್ಟಿದೆ, ಎಲ್ಲ ಒಳ್ಳೆಯ ವರದಾನಗಳು, ಕುಂದಿಲದ ದಾನಗಳು ಮೇಲಿನಿಂದ ಬರ್ತವೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಜೀವನಕ್ಕೆ ಏನೇ ಅಗತ್ಯಗಳಿದ್ರು ಅವ್ರನ್ನ ಇವ್ರನ್ನ ನೋಡಬೇಡ, ದೇವರನ್ನ ದೃಷ್ಟಿಸಿ ನೋಡು. ಮುಚ್ಚಲ್ಪಟ್ಟ ಬಾಗಿಲುಗಳು ನಿನಗಾಗಿಯೇ ತೆರೆಯಲ್ಪಡ್ತದೆ. Hallelujah. Praise the Lord. ಕಳೆದ ವರ್ಷ ಮಾರ್ಚ್ ನಲ್ಲಿ ದೇವರು ನಮಗೆ ಇದೇ ವಾಗ್ದಾನ ಕೊಟ್ಟರು. ಏನು? ತೆರೆಯಲ್ಪಟ್ಟ ಬಾಗಿಲಿನ ತಿಂಗಳು, ದ ಮಂತ್ ಆಫ್ ಓಪನ್ ಡೋರ್ಸ್. ನಿಜವಾಗಿ ಎಷ್ಟು ಬಾಗಿಲುಗಳನ್ನು ದೇವರು ತೆರೆದರು. ವರ್ಷಗಳಿಂದ ಪೆಂಡಿಗಿದಂತ ಕೆಲಸಗಳನ್ನ ಒಂದು ತಿಂಗಳಲ್ಲಿ ದೇವರು ಮಾಡಿ ಮುಗಿಸಿದ್ರು. ಯಾಕೆಂದ್ರೆ ದೇವರು ಮಾತು ಕೊಟ್ಟರೆ ಖಂಡಿತವಾಗಿಯೂ ನೆರವೇರಿಸುತ್ತದೆ. ಪ್ರೈಸ್ ಲಾರ್ಡ್. ಯಾಕೆಂದ್ರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀವು ಯೋಚಿಸುವುದಕ್ಕಿಂತಲೂ, ಬೇಡುವುದಕ್ಕಿಂತಲೂ, ಕೇಳುವುದಕ್ಕಿಂತಲೂ ಅಧಿಕವಾದದನ್ನೇ ಕೊಡುವ ದೇವರಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀನು ದೇವರ ಸದೂತರಕ್ಕಾಗಿ ಕಾಯ್ದುಕೊಂಡಿರುವುದಾದರೆ ನಿನ್ನ ಮುಖವು ಲಜ್ಜೆಯಿಂದ ಕೆಡುವುದೇ, ನಿನ್ನ ನಂಬಿಕೆಗೆ ಆಶಾಭಂಗ ಉಂಟಾಗುವುದೇ ಇಲ್ಲ. ನೀನು ಹೋಗುವಾಗಲೂ ಶುಭವೂ ಕೃಪೆಯು, ನೀನು ಬರುವಾಗಲೂ ಶುಭವೂ ಕೃಪೆಯು, ಯಾವಾಗಲೂ ನಿನ್ನ ಜೀವಮಾನದಲ್ಲ ಸದಾ ಕಾಲವು ನಿನ್ನನ್ನು ಹಿಂಬಾಲಿಸಿ ಕೊನೆಯವರೆಗೆ ನಡೆಸಲು ಆತನು ಸಿದ್ಧನಾಗಿದೆ. ಲಾಸ್ಟ್ ಕೊನೆ ವಚನ ಹೇಳಿ ನಾನು ನಿಮಗೆ ಸಂದೇಶದ ಭಾಗವನ್ನು ಮುಗಿಸ್ತೇನೆ. ಪ್ರಕಟಣೆ 3:20 ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಗಮನಿಸಿ. ಪ್ರಕಟಣೆ 3:20 ಬರೆಯಲ್ಪಟ್ಟಿದೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಕ್ಕೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಜನರೇ, ಇವತ್ತು ದೇವರು ನಿನ್ನ ಜೀವಿತದ ಬಾಗಿಲನ್ನು ಅನೇಕ ವರ್ಷಗಳಿಂದ, ಅನೇಕ ಸಮಯಗಳಿಂದ ತಟ್ಟುತ್ತಾ ಇದ್ದಾನೆ. ನೀನು ಸ್ವರವನ್ನು ಕೇಳಿಯೂ ಕೂಡ ಕೇಳದ ಹಾಗೆ ನೀನು ನೆಗ್ಲೆಕ್ಟ್ ಮಾಡಿದೆ. ಆದರೆ ಇವತ್ತು ಒಂದು ಒಳ್ಳೆಯ ಅವಕಾಶ. ಸ್ವತಃ ದೇವಾದಿ ದೇವನು ಮನುಷ್ಯ ಅವತಾರವನ್ನಿತ್ತು ನಿನಗಾಗಿ ಭೂಮಿ ಮೇಲೆ ಬಂದ ದೇವರು, ನಿನಗಾಗಿ ನೀನು ಅನುಭವಿಸಬೇಕಾದ ಪಾಪದ ಹೊರೆಗಳನ್ನು, ಶಾಪದ ಹೊರೆಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಿನಗಾಗಿ ಬಲಿಯಾದ ದೇವರು ಇವತ್ತು ಕೇಳ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ನನಗೆ ಸ್ಥಳವಿದೆಯಾ? ನಿನ್ನ ಹೃದಯದಲ್ಲಿ ನನಗೆ ಸ್ಥಳವಿದೆಯಾ? ಮಗನೇ, ಮಗಳೇ, ಇಷ್ಟು ದಿನಗಳ ಕಾಲ ನಿನಗೆ ಇಷ್ಟಪಟ್ಟ ಹಾಗೆ, ನಿನಗೆ ತೋಚಿದ ಹಾಗೆ, ಕಣ್ಣಿಗೆ ಸರಿಯಾಗಿ ತೋಚಿದ ಹಾಗೆ, ಮನಸ್ಸಿಗೆ ಸರಿಯಾಗಿ ತೋಚಿದ ಹಾಗೆ, ನಿನಗೆ ಮನಸ್ಸಿಗೆ ಬಂದ ರೀತಿ ನೀನು ಗಾಳಿ ಬಾಡಿಕೊಂಡು ಹೋಗುವ ಹಾಗೆ ಎಲ್ಲವನ್ನೂ ನೀನು ಮಾಡಿದೆ. ಆದರೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿನ್ನನ್ನು ಶುದ್ಧ ಮಾಡಿ ಶುಭ್ರ ವಸ್ತ್ರಗಳನ್ನು ಕೊಟ್ಟರು ಕೂಡ ನೀನು ಲೋಕದಲ್ಲಿ ಮತ್ತೆ ಹೋಗಿ ನಿನ್ನನ್ನು ಕೊಳಕು ಮಾಡಿಕೊಂಡೆ. ಆದರೂ ಕೂಡ ದೇವರು ನಿನ್ನನ್ನು ಎದುರು ನೋಡ್ತಾ ಇದ್ದಾನೆ. ನನ್ನ ಮಗನು, ನನ್ನ ಮಗಳು ನನ್ನ ಕಡೆಗೆ ತಿರುಗಿ ಮತ್ತೆ ಬರುತ್ತಾನೆ, ನಾನು ಆತನ ಶುದ್ಧಿ ಮಾಡ್ತೇನೆ. ತಪ್ಪಿ ಹೋದ ಮಗನು ತಿರುಗಿ ತಂದೆ ಬಳಿಗೆ ಬರುವಾಗ ತಂದೆಯು ಆತನನ್ನು ತಿರಸ್ಕರಿಸಲಿಲ್ಲ. ಬದಲಾಗಿ ಆತನು ಇರುವಾಗ ಆಚರಿಸುವುದಕ್ಕಿಂತಲೂ ಕಳೆದು ಹೋಗಿ ತಿರುಗಿ ಬಂದಾಗ ದೊಡ್ಡ ಆಚರಣೆನೇ ಮಾಡಿದನು. ಕೊಳಕಾದ ಬಟ್ಟೆಗಳು ಹೋಯ್ತು,
ಶುಭ್ರವಾದ ಬಟ್ಟೆಗಳು ಧರಿಸಲ್ಪಟ್ಟಿತ್ತು. ಆತನ ಕೈಗೆ ಉಂಗುರಗಳು, ಆತನ ಕಾಲಿಗೆ ಕೆರಗಳು, ಆತನ ತಲೆಗೆ ಮಂಡಾಸವನ್ನು ಕೊಟ್ಟರು. ಅದರ ಅರ್ಥ ಏನೆಂದರೆ, ನೀನು ಯಾವ ರೀತಿಯಾಗಿದೆಯೋ ಅದೇ ರೀತಿಗೆ ಕ್ರಿಸ್ತನ ಬಳಿಗೆ ಬರುವಾಗ ನೀನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗೆ, ಈಗೋ ಎಲ್ಲವೂ ಹಳೆಯದೆಲ್ಲ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ ವಾಕ್ಯದಲ್ಲಿ ನೋಡುವ ಪ್ರಕಾರ ಆತನು ನಿನ್ನನ್ನು ನೂತನ ಮಾಡಿ, ನೂತನ ಸೃಷ್ಟಿಯಾಗಿ ಮಾಡಿ ಆತನು ನಿನ್ನನ್ನು ನಡೆಸುವವನಾಗಿದ್ದಾನೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ನಾವು ಮಾಡಬೇಕಾಗಿರೋದಿಷ್ಟೇ. ನಮ್ಮ ಜೀವಿತದ ಕೊನೆಯವರೆಗೂ, ನಮ್ಮ ಉಸಿರು ನಿಲ್ಲುವವರೆಗೂ, ಈ ಶರೀರವನ್ನು ಬಿಟ್ಟು ಮಹಿಮೆಯ ಪದವಿಗೆ ಸೇರುವವರೆಗೂ ಆತನಿಗೆ ನಂಬಿಗಸ್ತರಾಗಿಲ್ಲ. ಇದನ್ನ ನೀವು ಮಾಡಿ ನೋಡಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಯಾವ ಮೇಲಿಗೂ ಕೂಡ ನಿಮಗೆ ಕಡಿಮೆ ಆಗಿರಬಹುದಿಲ್ಲ. ಒಂದು ವೇಳೆ ನೀವು ಕಣ್ಣೀರಲ್ಲಿರಬಹುದು, ದುಃಖದಲ್ಲಿರಬಹುದು, ಗೋಳಾಟದಲ್ಲಿರಬಹುದು, ಹೋರಾಟದಲ್ಲಿರಬಹುದು, ಇವತ್ತು ನಿನಗೆ ಒಂದು ಶುಭ ಸಮಾಚಾರ. ಯೇಸು ನಿನಗಾಗಿದ್ದಾನೆ. ಯೇಸು ಎಂಬ ಬಾಗಿಲನ್ನು ನೀನು ತಟ್ಟುವುದಾದರೆ ಇಷ್ಟು ವರ್ಷ ಮುಚ್ಚಲ್ಪಟ್ಟ ಎಲ್ಲಾ ಬಾಗಿಲುಗಳು ನಿನಗಾಗಿ ತೆರೆಯಲ್ಪಡ್ತದೆ. ಅದೇ ನಿನ್ನ ಆಯ್ಕೆಯಾಗಿರಲಿ ಪ್ರಿಯರೇ. ಪ್ರಿಯ ದೇವ ಜನವೇ, ನೀನು ಇವತ್ತು ಯೇಸುವನ್ನು ಆರಿಸಿಕೊಳ್ಳುವುದಾದರೆ ನಿನ್ನ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಮಾರ್ಪಾಡನ್ನು ದೇವರು ಕೊಂಡು ಬರ್ತಾರೆ. ಯಾಕೆಂದರೆ ಕರೆದ ದೇವರು ನಂಬಿಗಸ್ತನು, ಕೊನೆಯವರೆಗೂ ನಡೆಸಲು ಆತನು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಮಾಡಿದ ಎಲ್ಲ ವಾಗ್ದಾನಗಳು, ದೇವರು ನೀಡಿದ ಎಲ್ಲ ಪ್ರವಾದನೆಗಳು ಅಕ್ಷರಶಃವಾಗಿ ಅದೇ ರೀತಿಯಾಗಿ ನೆರವೇರುತ್ತವೆ. ಪ್ರೈಸ್ ದಿ ಲಾರ್ಡ್. ಕಳೆದ 1ನೇ ತಾರೀಕು ಬೆಳಗಿನ ಜಾವದಲ್ಲಿ ದೇವರು ತಿಳಿಸಿದ್ರು, ಇನ್ನು ಕೆಲವೇ ದಿನಗಳಲ್ಲಿ ಯಾವತ್ತು ಕಂಡು ಕೇಳರದ ರೀತಿಯಲ್ಲಿ ಒಂದು ಶೇರ್ ಮಾರ್ಕೆಟ್ ಪೂರ್ತಿ ಡೌನ್ ಕ್ರಾಶ್ ಆಗತ್ತೆ ಅಂತ. ಅದೇ ರೀತಿ ಜನವರಿ 6ನೇ ತಾರೀಕಂದು ನೆರವೇರುತ್ತೆ. ಅದೇ ರೀತಿ ಇವರು ಅಮೆರಿಕದ ಕುರಿತು ಮಾತನಾಡಿದ್ರು, ದೊಡ್ಡ ಬದಲಾವಣೆಗಳು ಉಂಟಾಗ್ತದೆ ಎಂಬುದಾಗಿ ಹೇಳಿದ್ರು. ನಾವು ಮೊನ್ನೆ ದಿನ ನೋಡ್ತಾ ಇದ್ವಿ, ಕ್ಯಾಲಿಫೋರ್ನಿಯಾದಲ್ಲಿ, ಸಾಂಟಾ ಆನಾದಲ್ಲಿ, ಲಾಸ್ ಏಂಜಲೀಸ್ ಅಲ್ಲಿ ಭಯಂಕರವಾದ ಕಾಡ್ಗಿಚ್ಚು, ಲಕ್ಷಾಂತರ ಮನೆಗಳು ಸುಟ್ಟು ಭಸ್ಮವಾಗಿದೆ. ಅಲ್ಲಿರುವಂತ ಪ್ರಧಾನಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ದೇವರು ನುಡಿದದ್ದು ಅದೆಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನನ್ನು ಕರೆದ ದೇವರು ಇವತ್ತು ಕೂಡ ಜೀವಂತವಾಗಿದ್ದಾನೆ. ಆತನನ್ನ ನೀನು ಸಮಾಧಿಯಲ್ಲಿ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಆತನು ನಿನ್ನೊಳಗೆ ವಾಸ ಮಾಡ್ತಾನೆ. ಆತನು ನಿನ್ನ ಒಳಗೆ ವಾಸ ಮಾಡ್ತಾನೆ, ನಿನ್ನಲ್ಲಿ ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದಾನೆ. ನಾವು ನೋಡ್ತೀವಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ನೀವೇ ಆ ಆಲಯವಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ತಲೆ ಮೇಲೆ ಕೈ ಇಟ್ಕೊಳ್ಳಿ. ಪ್ರತಿಯೊಬ್ಬರು ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ನಾನು ಹೇಳಿದಾಗ ಹೇಳಿ, ನಾನು ದೇವರ ಆಲಯವಾಗಿದ್ದೇನೆ, ಕ್ರಿಸ್ತನು ನನ್ನೊಳಗೆ ವಾಸಿಸುತ್ತಾನೆ, ಕ್ರಿಸ್ತನು ನನ್ನೊಳಗೆ ಜೀವಿಸುತ್ತಾನೆ, ನಾನು ಕ್ರಿಸ್ತನೊಂದಿಗೆ ಒಂದಾಗಿದ್ದೇನೆ. ಆದ ಕಾರಣ ಇನ್ನು ಮುಂದೆ ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನೊಳಗೆ ಜೀವಿಸುವವನಾಗಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೀವು ತೆಗೆದುಕೊಂಡ ನಿರ್ಧಾರವನ್ನು ಇದೇ ರೀತಿ ನೀವು ನಿಂತುಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರು ನಿಮ್ಮೊಳಗೆ ವಾಸ ಮಾಡುವನಾಗಿದ್ದಾನೆ.